ಯಾವುದರ ಭಾಷಾದೊಳಗೆ ಐತೆ ಅನ್ನೋದು ಆನಂದ. ಆನಂದದ ಅನುಭವ ಮಾಡ್ಕೊಳ್ಳಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂದ. ಏನ್ ಇದು ಮಾತಿನಿಂದ ಅನುಭವ ಬರುವುದು. ನಾವು ಮರೆ ಮಾತಾಡ್ಕೊಂತ ಕುಂತ್ರೆ ಇದು ಡಂಬರಾಟವನ್ನು ಸಾಕ ಮಾಡಿದೆ ಅಂದ. ಇದು ಡಂಬರಾಟ ಮಂದಿ ಕೊಡಿಸೋದು ಮಾತಾಡೋದು ಬಾ ಚಲೋ ಹೇಳ್ತಾನ ಚಪ್ಪಲಿ ಬಿಡಿ ಹೌದಿಲ್ಲ. ಬಂದ್ ಮಾಡೋದಲ್ಲ ಡಂಬರಾಟ ನೀನು ಹೇಳೋದು ಕೇಳೋದು ಅದು ಸುಧಾ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿದ್ರು, ಏನು ಸ್ವಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿದ್ರು. ಎಲ್ಲಿ ಶಬ್ದದ ಗದ್ಲಿಲ್ಲ ಅಲ್ಲಿ ಶಬ್ದ ಎದಕ್ ಬೇಕಾಗಿದೆ? ಎಲ್ಲಿ ನಾಮ ಇಲ್ಲ ಅಲ್ಲಿ ನಾಮ ಎದಕ್ ಬೇಕಾಗೈತಿ? ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪ ಎದಕ್ ಬೇಕಾಗೈತಿ? ನಾಮ ರೂಪ ಶಬ್ದ ಯಾವ ಮಂತ್ರನೂ ಬೇಕಾಗಿಲ್ಲ ನೀನು. ಅಲ್ಲ ಬಳ್ಳಿ ಹುಡುಗಿನ ಅಕ್ಷರಗಳು ಹೌದಿಲ್ಲ. ಮಂತ್ರ ಬೈಗಳ ಮಂತ್ರವು ಯಾವ ನಿನ್ನ ನಿಜವಾದ ಇರುವನ್ನು ಅದು ಮುಟ್ಲಾರ್ದು, ಯಾವ ಮಂತ್ರನೂ ಮುಟ್ಟುವುದಿಲ್ಲ ನೀನು. ಈ ಬೈಗಳನ್ನು ನೀನು ಹತ್ತುವುದಿಲ್ಲ. ನಿನಗೆ ಏನಾರು ಬೈದ್ರು ಬಳ್ಳಿ ಓದ್ತಾನ ಬಿಡ ಅನ್ಬೇಕಂತಿದ್ರು ಅದು ಬಳ್ಳಿ ಓದ್ತಾನ ಬಿಡ ನನಗೇನು ಸಂಬಂಧ. ಆಕೈತಿ ನಮ್ಗೆ ಹಚ್ಕೊಂತೀವಿ ಏನು ನನಗೂ ನನಗೇನು ಹತ್ತೋದಿಲ್ಲ. ಆ ತಿಳುವಳಿಕೆ ಇತ್ತಂದ್ರೆ ಬೇಕಾದಂಗೆ ಬೈ ನೀನು. ಅರಿವು ಸಹಿತ ಆನಂದದ ಸ್ಥಿತಿ ಅದು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ. ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ಏನ್ ಆ ಅರಿವಿನ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿತ್ತು. ಅಜ್ಞಾನ ನಿದ್ದೆ ಅಂದ್ರೆ ಅದು ಅಜ್ಞಾನನೇ. ಅದಕ್ಕೆ ಅದನ್ನು ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂತ. ನಿನ್ನ ಆಯುಷ್ಯ ಎಲ್ಲ ಬರೀ ನಿದ್ದ್ಯಾಗ ಹೋದ್ರಿ ಅದಕ್ಕೆ ಬಂತ ಕೆಲಸ. ನಿದ್ದ್ಯಾಗ ಕಳೆದೆಲ್ಲ ಎಚ್ಚರ ಆಗ್ಲಿಲ್ಲ, ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ಇದ್ರಾಗ ಹೋತಲ್ಲ ನಾವು ಆಹಾರ ನಿದ್ರಾ ಮೈಥುನ ವ್ಯವಹಾರದಾಗ ಹೋತಲ್ಲ ಜೀವನ ಎಲ್ಲ. ಇದ್ರ ಲಾಭ ಮಾಡ್ಕೊಳಕ್ ಆಗ್ಲಿಲ್ಲಲ್ಲೋ. ಯಾವಾಗಪ್ಪ ಇದರಿಂದ ಎಚ್ಚರ ಆಗ್ಬೋದು ನಾವು? ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲೋ ಅಂತ. ಎಂಥ ಕಿಮ್ಮತ್ತಿನ ಶರೀರ ಮಾಡ್ಕೊಂಡಿವಲ್ಲ. ಬರೀ ಇದ್ರಾಗ ಆಹಾರ ನಿದ್ರಾ ಮೈಥುನ ವ್ಯವಹಾರದಾಗ ಹೋತಲ್ಲ ನಮ್ ಜೀವನ ಎಲ್ಲ. ನಿದ್ದೆ ಮಾಡಕ ಹೊರಗಿನ ಸಾಮಾನು ಏನೂ ಬೇಕಾಗಿಲ್ಲ. ಯಾರದಾರ ಪರವಾನಿಗೆ ಅದು ಬೇಕೈತೆ ನಿದ್ದೆ ಮಾಡಕ? ಆರಾಮ್ ಬೇಕಾಗಿತ್ತಂದ್ರೆ ಆರಾಮ್ ಲಕ್ ಕೊಡುದು ನೋಡ್ರಿ. ನಾವು ಸಾಮಾನ್ ಕಡೆ ಲಕ್ ಕೊಡ್ತೇವೆ, ಆರಾಮಿ ಅಂದಿರ್ಬೇಕು. ಅದ್ರ ಮುಖಾಂತರ ಹೊಂದಕೈತೇನ? ಜಗತ್ತಿನ ಯಾವ್ದಾರ ಸಾಮಾನು ಹಿಡ್ಕೊಂಡು ಅದನ್ನ ಹೊಂದಕೈತಿ? ಆಗುದಿಲ್ಲ. ಸಾಮಾನ್ ಅಂತೇವಿ, ಆನಂದ ಅನ್ನೋದಿಲ್ಲ. ಜಗತ್ತಿನ ಯಾವ ಸಾಮಾನಕ್ಕೂ ಆನಂದ ಅಂತ ಕರೆದಿಲ್ಲ. ಏನ್ ನಾನಾ ಆನಂದ ಸ್ವರೂಪ ಅಂತಂದಾರ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಂದಿಲ್ಲ. ಚಿದಾನಂದ ರೂಪ ಶಿವೋಹಂ ಅಂತ, ನಾನೇ ಆನಂದ ಸ್ವರೂಪ ಅಂತ ಅಂದದ್ದು. ಏನ್ ಜಗತ್ತಿನ ಯಾವ ಹಿಂತಿ ಅಂದರು, ಗಂಡ ಅಂದಾರ. ಸುಖ ಏನ ಆನಂದ ಅಂತಂದಿಲ್ಲ. ಅವಕ್ಕ ತಿಂಬೊಂಬು ವಸ್ತುಗಳಿಗೆ ಹೆಸರು ಕರೆದಿಲ್ಲ. ಬೇರೆ ಬೇರೆ ಆನಂದ ಅಂತ ಎದಕ್ಕಾರ ಅಂದಾರನ? ಜಗತ್ತಿನ ಯಾವ ವಸ್ತುಗಳಿಗೆ ಕರೆದಿಲ್ಲ ಅವನು. ಆ ಇರುವನ್ನು ಲಕ್ಷಿಸಿ ಅಂತದ್ದು. ಅದು ಆನಂದ ಸ್ವರೂಪನ, ನಾನಾ ಆನಂದ ಸ್ವರೂಪ ಇದ್ದೇನೆ ಹೊರತು ಜಗತ್ತಿನ ವಸ್ತುಗಳು ಯಾವುವು ಆನಂದ ಸ್ವರೂಪ ಅಲ್ಲ, ಸುಖ ಸ್ವರೂಪ ಅಲ್ಲ. ಚಿದಾನಂದ ರೂಪ ಶಿವೋಹಂ, ನಾನೇ ಆ ಸಚ್ಚಿದಾನಂದ ಸ್ವರೂಪನಿದ್ದೇನೆ ಅನ್ನೋದನ್ನು ನಮ್ಮನ್ನು ನಾವು ಮರೆತ ಅಜ್ಞಾನದಿಂದ ಅನ್ಯದರಾಗೈತೆ ಅಂತ ತಿಳ್ಕೊಂಡ ಅದನ್ನು ಅವಲಂಬನೆ ಮಾಡಕೊಂಡೆ. ಇವನ ಅವಲಂಬನೆ ಮಾಡ್ಕೊಂಡು ಕುಂತಿಯಲ್ಲ, ಆರಾಮದೇನು? ಈಗ ಇದನ್ನ ಅವಲಂಬಿಸ್ಕೊಂಡ ಈ ಶರೀರ ನಾನು ತಿಳುವಳಿಕೆ ಒಳಗಿದ್ದ ಆರಾಮದಿಯಾ?
ಅಂದ್ರೆ ಈ ತಪ್ಪು ತಿಳುವಳಿಕೆ ಒಳಗದೀನಿ, ಆ ತಪ್ಪು ತಿಳುವಳಿಕೆ ಕಳ್ಕೊಳ್ಳೋದ ಹೊರತು ನಿನಗೆ ಆರಾಮ ಇಲ್ಲ ಇಲ್ಲ. ಈ ತಪ್ಪು ತಿಳುವಳಿಕೆ ಒಳಗೆ ಏನ್ ಮಾಡಿದ್ರು ನಿನಗದು ಅಜ್ಞಾನದೊಳಗೆ ಏನ್ ಮಾಡಿದ್ರು ಅಜ್ಞಾನನೇ ಇರ್ತದೆ, ಆರಾಮ ಇರುವುದೇ ಇಲ್ಲ ನಿನಗೆ. ಅದಕ್ಕೆ ಮೇಲೆ ಮೇಲೆ ಪ್ರಶ್ನೆ ಕೇಳ್ತಾರ, ಆರಾಮದೀರ್ಯಾ ಅಂತ. ಇವನ್ನೆಲ್ಲ ಹಿಡ್ಕೊಂಡು ಆರಾಮದಿ ಇಲ್ಲಿ ಆರಾಮ್ ಬಿಡಲಿ ಅಂತ. ಇದು ಸಂಬಂಧ ತಪ್ಪಿದಾಗ ನಮ್ಗೆ ಆರಾಮ ನೋಡಿ. ಇದನ್ನ ಅವಲಂಬನ ಮಾಡೋದು ಕೈ ಬಿಟ್ಟಾಗ ನಾವು ಆರಾಮಿರ್ತೀವಿ. ಈ ಎಲ್ಲಿ ತನಕ ಈ ಶರೀರ ಹಿಡ್ಕೊಂಡ ಜಗತ್ತಿನ ಎಲ್ಲಾ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕಂತೀವಿ, ಅಲ್ಲಿ ತನಕ ಆರಾಮ ಇರೋದು ಸಾಧ್ಯನೇ ಇಲ್ಲ. ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಾನಿ, ಇದನ್ನ ಅವಲಂಬಿಸ್ಕೊಂಡಿಲ್ಲ ಆರಾಮ ಸ್ವತಂತ್ರವಾಗಿ ಐತಿ. ಇವು ಯಾವ ಇಲ್ಲಲ್ಲಿ ನಮ್ಗೆ ಆರಾಮ ನಿದ್ದೆ ಎತ್ತಿದಾಗ ನೀ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ. ಇದು ಇನ್ನು ಕಾಯಂ ಆರಾಮ್ ಹೊಂದಾಕ ಇದೆ ಅದಕ್ಕೆ ಬೇಕಾಗಿದ್ವಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕೆ ಜಗತ್ತಿನ ಸಾಮಾನ್ಯನೂ ಬೇಕಾಗಿಲ್ಲ. ಪಡ್ಕೋತೈತಿ, ಅದು ಬೇಕು ಇದು ಬೇಕಂತ. ಇದು ಹೊಳಿವಲ್ದು ನಮ್ಗೆ. ಇದು ಹೊಳದ್ರ ಪುಣ್ಯ. ನಿನ್ ಸಾಯುವ ಮಟ ವಿಚಾರ ಮಾಡಿದ್ರು ಹೊಳದ್ರ ಪುಣ್ಯಪ್ಪ ನಿನ್ನ. ಇಲ್ಲ ಅಂದ್ರೆ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಅವುಗಳ ಪ್ರಾಪ್ತಿಗಾಗಿ ಹಂಗ ಹೆಣಗಳು ತಪ್ಪುದಿಲ್ಲ. ಹಗಲಿ ರಾತ್ರಿ ದುಡುದ್ ಎದಕ್ ಬಂತೀನಿ ವ್ಯರ್ಥ ವೇಳೆ ಕಳೆದಲ್ಲೋ ನೀನು. ಅದು ವೇಳೆ ಸದುಪಯೋಗ ನನ್ನೊಳಗೆ ಐತಿ ಅನ್ನೋದು ತಿಳ್ಕೊಳಕ್ ಆಗ್ಲಿಲ್ಲ ನೀನು. ನಿನ್ನಲ್ಲಿ ಇದ್ದದ್ದು ನೀನು ತಿಳ್ಕೊಳಕ್ ಅಗದಿ ಅಂತೇಳಿ ಇದ್ದದ್ದು ಎಲ್ಲಿಯಾರ ಹೋಗ್ಬೇಕಾಗಿಲ್ಲ, ಏನಾರ ಮಾಡ್ಬೇಕಾಗಿಲ್ಲ, ರೆಡಿ ಇದ್ದದ್ದನ್ನ ಅನುಭವ ಮಾಡ್ಕೊಳಕ್ ಆಗ್ಲಿಲ್ಲ ನಿನಗೆ. ನಿನಗೆ ಆರಾಮ್ ಬೇಕಾಗಿತ್ತು, ಏನು ಶರೀರ ಬೇಕಾಗಿತ್ತು? ಶರೀರ ನಮಗಿದ್ರ ಆರಾಮ್ ಇರ್ತೀರೇನು? ಶರೀರ ನೀವಾಗಿದ್ರೆ ಆರಾಮ್ ಇರ್ತೀರೋ ಏನು? ಶರೀರ ಸಂಬಂಧ ತಪ್ಪಿದಾಗ ನೀವು ಆರಾಮ್ ಇರ್ತೀರೋ? ಶರೀರ ನೀವಾಗಿದ್ದಾಗ ಸಾಕು ಶುರು ಆಯ್ತು ನೋಡ್ರಿ. ಆರಾಮ್ ಬೇಕಾದ್ರೆ ಶರೀರ ಭಾವ ಅಳದು ಬಿಡೋದು. ಹೆಂಗ್ ಬಿಡ್ಲಿ ಇದನ್ನಂತೆ ನಾವು ಶರೀರ ಸಂಬಂಧ ಹೆಂಗ್ ತಪ್ಪಿಸ್ಬಿಡ್ರಿ? ಭಾಳ ದಿನದ ಗೆಳತಾನ ಬಿಟ್ಟು ಹೋಗಕ್ ಒಲ್ಲೆ ಅಂತೈತಿ ಮನಸ್ಸು. ಇರೋ ಮಠ ಅದ್ರಾಗ ಗಟ್ಟಿಯಾಗಿತ್ತಲ್ಲ, ಹಿಡ್ಕೊಂಡು ಕುಂತಿದ್ದ ನಾನು ಭಾವ ಗಟ್ಟಿಯಾಗಿತ್ತು ನೋಡಿ. ಅದ ನಮ್ಮನ್ನೆಲ್ಲ ದುಃಖಕ್ಕೆ ಹಾಕಿತ್ತು. ದೇಹ ಭಾವ ನಳಿ ದುಃಖದ ಕೇಡು. ಸುಖಿಗಳಾದವರೆಲ್ಲ ಜಗತ್ತಿನೊಳಗೆ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡೆ ಸುಖ ಹೊಂದಿದ್ರು. ಈ ಶರೀರ ಹಂಗ ಇಟ್ಕೊಂಡೆ ಇದನ್ನ ಕೆಡದಂಗ ಯಾಕ್ರಿ ಮುದುಕ ಆಗ್ಲಂಗ ಮಾಡಿ ಸುಖ ಹೊಂದ್ಬೇಕಂತ ನಮ್ದೈತಿ. ಆಕೈತಿ ಇದು. ಇದನ್ನ ಮುದುಕ ಆಗ್ಲಕ್ಕ ವಿಕಾರ ಆಗ್ಲಂಗ ಇಟ್ಕೊಳಕ್ ಆಕೈತಿ. ಮತ್ ಯಾಕೆ ಇದನ್ನ ಅವಲಂಬನೆ ಮಾಡ್ಬೇಕು? ಇದರಿಂದ ಮುಂದೆ ಹಣೆ ಬರ ಹಿಂಗೈತಿ ಅನ್ನೋದು ಎಚ್ಚರಗೊಳಿಸಿದ್ರು ಎಚ್ಚರ ಆಗ್ತಾ ಇರಲಿಲ್ಲ. ಇನ್ನೂ ಅದ್ರಾಗ ಐತಿ ಅನ್ನೋ ಭಾವ ಹೋಗುವಂತ ತಪ್ಪು ತಿಳುವಳಿಕೆ ಸಿಗ್ತೈತಿ ಅನ್ನೋ ಬುದ್ಧಿ ಐತಿ, ಇದರಿಂದ ಸುಖ ಸಿಗ್ತೈತಿ ಅಂತ. ಎಷ್ಟು ಕಂಡಿ ಇದ್ರಾಗ ಏನು ಸುಖ ಕಂಡಿ? ಎಷ್ಟು ಜನ್ಮದ ಎಷ್ಟು ಅಂಗಿ ತೊಟ್ಕೊಂಡು ಬಂದಿಲ್ಲ ನೀನು, ಲೆಕ್ಕಿಲ್ಲದಷ್ಟು ಶರೀರ ಧಾರಣ ಮಾಡಿ. ಆದ್ರೂ ಏನು ಕಂಡಿದ್ರಾಗ? ಬರೇ ಸಾಯು ತನಕ ಇದ ಇಂದ್ರಿಯ ಸಂಪರ್ಕ ಹೋಗದಾಗ, ಸಾಯು ತನಕ ಸಂಸಾರದೊಳಗೆ ಗಂಡ ಹಾಕೊಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ? ಇದ ಗಂಡ ಗುಂಡಿ. ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರ್ ನೋಡು. ಅಥವಾ ಅದನ್ನ ಮಾಡುದು, ನಾವು ಅದನ್ನ ಮಾಡೋದು, ಹಿಂದಿನವ್ರಿಗೆ ಮುಂದಿನವ್ರಿಗೆ ಅದನ್ನ ಕಲಿಸೋದು. ಇದನ್ನ ಮಾಡ್ಕೊಂತ ಹೋಗ್ಲಿ ಅಂತ. ನೀನು ದಾರಿ ತಪ್ಪಿದೆ, ಅವ್ರನ್ನೂ ದಾರಿ ತಪ್ಪಿಸ್ತೆ. ಮುಂದಿನವ್ರಿಗೆ ಏನ್ ದಾರಿ ತೋರ್ಸೋದು? ಇದ್ರಾಗ ಸುಖ ಇಲ್ಲಪ್ಪ, ನಿನ್ನೊಳಗೆ ಐತಿ ಅನ್ನೋದನ್ನು ತಿಳಿಸ್ಕೊಡ ಅವ್ರು ಯಾರು? ನಿನಗೂ ಗೊತ್ತಿಲ್ಲ, ಇನ್ನೊಬ್ರಿಗೆ ಏನ್ ಹೇಳ? ಶರೀರ ಮೊದಲು ಮಾಡ್ಕೊಂಡು ಈ ದೃಶ್ಯ ಪದಾರ್ಥಗಳೆಲ್ಲ ಬೇಸರಕ್ಕವು. ಆದ್ರ ಆನಂದ ಬೇಸರಕೈತಿನ? ಆನಂದಕ್ಕಿಂತ ಹೆಚ್ಚಿಂದ ನಮಗೆ ಯಾವ್ದು ಬೇಕಾಗೈತಿ ಹೇಳ್ರಿ? ಈ ಶರೀರ ಇದ್ರೆ ಸಾಕಪ್ಪ, ನನಗೇನು ಆನಂದ ಬೇಕಾಗಿಲ್ಲ ಅಂತೀರಿ ಮತ್ತೆ?
ಏನೆಲ್ಲ ಮಾಡೋದು ಈ ಶರೀರ ದಶೆಯಿಂದ ಮಾಡ್ತಿರೋ ಏನು ಆನಂದ ದಶೆಯಿಂದ ಮಾಡ್ತಿರೋ? ತಾತ್ಪೂರ್ತಕ್ಕೆ ವಿಶ್ರಾಂತಿ ಹೊಂದಾಕ ಎಲ್ಲ ಕೈ ಬಿಡ್ತೀರಿ. ನೀತಿ ಬಂದಾಗ ಇನ್ನೊಬ್ರು ಗುಡಿಗೆ ಹೋಗ್ಕೇನೆ. ಶರೀರ ಮೇಲೆ ಪ್ರೀತಿ ಐತಿವಿ ಏನು ಆನಂದದ ಮೇಲೆ ಪ್ರೀತಿ ಐತಿವಿ ನೀನು? ಆನಂದದ ಮ್ಯಾಗೆ ಇರುವಷ್ಟು ಪ್ರೀತಿ ಮತ್ತೆ ಅದ್ರ ಮ್ಯಾಗೂ ಇಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಭಯಂ ಭವತಿ ಅಂತ. ಆನಂದದಲ್ಲಿಯೇ ಪ್ರೀತಿ ಐತಿ ಹೊರತು ಅನ್ಯದರ ಮ್ಯಾಗೆ ಪ್ರೀತಿ ಇಲ್ಲ ನಮ್ಗೆ. ತನ್ನಲ್ಲಿರುವಂತಹ ಪ್ರೀತಿ ಮತ್ತೆ ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ. ಏನ್ ನಾವು ಅಲ್ಲದನ್ನ ನಾವು ಅಂತ ಏನು ಹಿಡ್ಕೊಂಡು ಕುಂತೇವಲ್ಲ ಅದನ್ನೆಲ್ಲ ಕೈ ಬಿಟ್ಟಾಗ ನಾವು ಆರಾಮಿರೋದು ನೋಡು. ಹೊರಗೆ ಹುಡುಕಿರ ಅದು ಸಿಗುದಿಲ್ಲ ಆರಾಮ. ನಿನ್ನೊಳಗೆ ಇದ್ದದ್ದು ಹೊರಗಿಲ್ಲ ಅನ್ನೋದು ಎಂದಿ ಖಾತ್ರಿ ಆಗ್ಬೇಕು. ಒಳ ಹೊರಗಿನ ಕಲ್ಪನಾದಿಗಳನ್ನೆಲ್ಲ ಕೈ ಬಿಟ್ಟು ಕೂತಾಗ ಅವಾಗ ಆರಾಮಿನ ಅನುಭವ ನಮ್ಗ ಆರಾಮಾತ್ಮ ಅಂತ. ಇದನ್ನ ನಿಮ್ಮೊಳಗ ನೀವು ನೋಡ್ಕೊಳ್ಳೋ ಕೆಲಸ ಇದು. ಇನ್ನೊಬ್ಬರು ಮಾರಿ ನೋಡ್ಕೊಂತ ಕೂಡುವುದಲ್ಲ ಇದು. ಮಾರಿ ಒಳಗಿರ್ತೈತಿ ಆರಾಮ. ಮಾರಿ ಹಳಸ್ತೈತಿ ಅದು. ಹಳಿಸಿ ಹೋಗೋದು ನಿನಗೆ ಸುಖ ಕೊಡ್ತೈತಿ. ಜಗತ್ತಿನ ವಸ್ತುಗಳು ಯಾವ ಇದಕ್ಕಿದ್ದಂಗಿರುತ್ತೆ, ವಿಕಾರಾಗಿ ನಾಶ ಆಗಬೇಕು. ಈಗ ನೋಡಾಕ ಒಳ್ಳೆ ರಮಣೀಯ ಮೊದಲೇ ಕೈ ಹಾಕ್ರಿ ಯಾವ್ದ ಆಗ್ಲಿ ತಿಂದೊಂದು ವಸ್ತು ಅಗದಿ ತಾಜಾ ಇದ್ದಾಗ ಒಳ್ಳೆ ಮಸ್ತ್ ಐತಿಪ್ಪ ಏನಂತ 2 ದಿನ ಇಲ್ಲಿ ನೋಡ ಏನ್ ಬಿಡು ಮಗ ಬ್ಯಾಡ, ಅದರ ರುಚಿ ಹೋಗ್ಬಿಡ್ತೈತಿ. ಹೌದಿಲ್ಲ? ದಿನ ಗಳಿಗದಂತೆ ಯಾವ ಉಳಿದಿಲ್ಲ, ವಿಕಾರಾಗಿ ನಾಶ ಆಗ್ಬೇಕು. ಪ್ರತಿಯೊಂದು ವಸ್ತು ಇದಕ್ಕಿದ್ದಂಗಿರುದಿಲ್ಲ. ಬದಲಾಗದೆ ಇದಕ್ಕಿದ್ದಂಗೆ ಇದ್ದದ್ದು ಯಾವುದು ಅಂದ್ರೆ ಅದ ನಿನ್ನ ಸ್ವರೂಪ. ಅದ ಸ್ವರೂಪವಾದದ್ದು. ಯಾವುದು ಎಂದೂ ಬದಲಾಗದೆ ಇದಕ್ಕಿದ್ದಂಗೆ ಯಾವುದೈತಿ ಅದ ಸುಖರೂಪ. ಅದಕ್ಕೆ ಸುಖ ಅಂತಾರೆ. ಜಗತ್ತಿನ ವಸ್ತುಗಳು ಯಾಕೆ ಸುಖರೂಪ ಅಲ್ಲ, ಅವು ಬದಲಾವಣೆ ಅನ್ನುವಂಥವು. ಇದಕ್ಕಿದ್ದಂಗೆ ಇರುವುದಲ್ಲ ಒಂದ ನಮೂನಿ ಯಾವುದೈತಿ ಬದಲಾಗದೆ ಏಕರೂಪೇಣ ಅವಸ್ಥಿತ ಇವ ಅರ್ಥ ಸಹ ಪರಮಾರ್ಥ ಅಂತ. ಯಾವುದು ಬದಲಾವಣೆ ಹೊಂದದೆ ಒಂದ ನಮೂನಿ ಇರ್ತೈತಿ ಅದಕ್ಕೆ ಪರಮಾರ್ಥ ವಸ್ತು ಅಂತ. ಅದು ಸುಖರೂಪವಾದದ್ದು. ಅದ ನೀನದಿ. ನೀ ಏನಾರು ಬದಲಾವಣೆ ಆಗಿ ಬದಲಾಗುವುದು ನೋಡಾವ್ ನೀನು. ಅರಿವಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗುವುದೆಲ್ಲ ಅರಿವಿಸ್ಕೊಳ್ಳೋದ್ರಾಗೈತಿ. ವಿಷಯ ವಸ್ತುಗಳೆಲ್ಲ ಬದಲಾವಣೆ ಆಗ್ತವೆ. ಅವನ್ನೆಲ್ಲ ಕೈ ಬಿಡುವಂತ. ನಿಮ್ಮಿಂದ ಅರಿವಿಸ್ಕೊಳ್ಳುವ ಯಾವ್ದಾವ ಅವನ್ನೆಲ್ಲ ಕೈ ಬಿಡುವುದು. ಆ ವಿಷಯನ ಅವು. ನೀ ತಿಳಿಸ್ಕೊಳ್ಳುವ ವಸ್ತು ಎಲ್ಲ ವಿಷಯ ಅದ. ನಿಮ್ ದೇವರು ದಿನರು ಅವು ವಿಷಯನ, ಅವನು ತೊರೆ. ಹೌದಿಲ್ಲ? ಗುಡಿ ಹೆಣದೇವರು ಗಂಡದೇವರು ಅವು ವಿಷಯನ ಅಲ್ಲ. ಅವು ಏನ್ ಮಾಡುದು ಯಾವ ವಿಷಯ ಅರಿವಿಸ್ಕೊಳ್ಳುವೆಲ್ಲ ವಿಷಯನ ಅಲ್ಲ ಅವು. ಹೌದಿಲ್ಲ? ನೀನ್ ಹಣಮಪ್ಪ ದುರ್ಗವ್ವ ದ್ಯಾಮವ್ವ ಅಂತ ಇಟ್ಕೊಂಡು ಕುಂತಿಯಲ್ಲ, ಅವು ವಿಷಯನ ಅಲ್ಲ. ನಿನ್ನಿಂದ ಯಾವ ಅರಿವಿಸ್ಕೊಳ್ತಾವ ಅವೆಲ್ಲ ವಿಷಯನ. ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ನಿನಗೆ ಆನಂದದ ಸೂತ್ರ ಹತ್ತೈತಿ ನೋಡು. ಯಾವ ನಿನ್ನಿಂದ ತಿಳಿಸ್ಕೊಳ್ತಾವ ಎಲ್ಲ ವಿಷಯ. ಅವು ದೇವರಲ್ಲ. ನಾಮರೂಪಗಳ ತಿಳಿಸ್ಕೊಳ್ತಾವಿಲ್ಲ ಅವು. ನಾಮರೂಪಗಳ ಅಭಿಮಾನ ಯಾಕು ನಿನಗೆ? ಅವು ವಿಷಯನೇ ಅಲ್ಲ. ನಾಮರೂಪಗಳನ್ನು ಹಿಡ್ಕೊಂಡೇನೋ ಆರಾಮ್ ಹೊಂದವಂತ. ಮೊದಲಿಗೆನ ಇಲ್ಲ ಐತೆ ಅನ್ನೋ ಚಂಡ್ ಹಿಡಿದು ತುಂಬಾರ್ರಿ. ಅನುಭವಿಗೆ ಯಾರು ಬಿಡೇನೂ ಇಲ್ಲ. ಅನುಭವದ ವಿಚಾರಕ್ಕೆ ಅದಕ್ಕೆ ಅನುಭವಿಗಳು ಸಿಗುವುದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಪುಸ್ತಕದ ಮಾಹಿತಿ ಇದ್ದವ್ರು ಸಿಗ್ತಾರೆ, ಪುಸ್ತಕದ ಪಂಡಿತರು. ಆದ್ರೆ ಅನುಭವಗಳ ಸಿಗುದು ಬಹಳ ದುರ್ಲಭ. ಅಂಥವ್ರ ದರ್ಶನ, ಅಂಥವ್ರ ಅನುಭವ ಕೇಳುವುದು ಬಹಳ ಎಷ್ಟೋ ಜನ್ಮದ ಪುಣ್ಯ ಒದಗಿದಾಗ. ಸಿಕ್ಕರ ಹುಡುಕೊತ್ತ ಊರಿಂದ ಜಗತ್ತಿನ ತುಂಬಾ ಅಡ್ಡಾಡು. ಎಲ್ಲಾ ನೀನು ಹಿಮಾಲಯ ಎಲ್ಲಿ ಬೇಕಾದ್ರೆ ಅಡ್ಡಾಡು ಸಿಗುದು.
ಎಲ್ಲೋ ಒಬ್ರು ಸಿಕ್ಕರೆ ಸಿಗಬಹುದು ನಿನಗೇನಾರ ಅಂತ ಅನುಭವಿಗಳು ಸಿಗೋದು ಬಹಳ ದುರ್ಲಭ. ನಮಗೆ ಅದೇ ಅನುಭವ ಬರೀ ಆದಾಯ ವ್ಯಸನದಾಗೆ ಇರ್ತಾನ, ಸ್ವರೂಪದ ಅನುಭವದಾಗೆ ಇರ್ತಾನೆ. ಮತ್ತೊಂದು ಇರುವುದೇ ಇಲ್ಲ ನಮ್ಗೆ. ಅದನ್ನು ಬಿಟ್ಟು ಬೇರೆ ಏನೂ ಮಾಡಿದ್ರು ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಮಾಡಕ್ ಹೋಗುದು. ನೋಡಾರ ದೃಷ್ಟಿಯೊಳಗೆ ಮಾತಾಡ್ತಾನ, ಅದನ್ನ ಅದ್ರ ಕಡೆ ಲಕ್ಷ್ಯ ಇರುದಿಲ್ಲ ಅಂತ. ಮನುಷ್ಯನ ಒಲವು ಇಲ್ಲೇ ಅದನ್ನ ಮಾಡ್ತಿರ್ತಾನ. ನೋಡ ಐತೆ ಅಂತ ಅದ್ರಾಗ ಅದಾನಪ್ಪ ಅನ್ನೋದಾಗ ಅದ್ರ ಕಡೆ ಒಲವು ಇರುದಿಲ್ಲ ಅವನು. ಅವನು ಒಲವು ಎಲ್ಲಿರ್ತೈತಿ? ಆತ್ಮಭಾವದಲ್ಲಿ ಮನಸ್ಸು ನೆಲೆಯ ನಿಂತಿರ್ತೈತಿ. ಮುಖ್ಯವಾದಂತ ಮನಸ್ಸು ಒಳಗ ಅಂತರಂಗದಲ್ಲಿ ಅದ್ರ ಅಭ್ಯಾಸ ಮಾಡ್ತದೆ. ನಾವು ಅಲ್ಲದ್ದು ಯಾವುದು, ನಾವು ಯಾರು ಅಂತ ತಿಳಿದು ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ನಾವು ಆರಾಮಿನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಹೊರಗೆ ಆರಾಮ್ ಸಿಗುದಿಲ್ಲ ಅನ್ನೋದು ಎಂದಿ ಖಾತ್ರಿ ಆಗ್ತದೆ. ಒಳ ಹೊರಗಿನ ಎಲ್ಲಾ ಕಲ್ಪನಾದಿಗಳನ್ನ ಕೈ ಬಿಟ್ಟು ಕೂತಾಗ ಅವಾಗ ಆರಾಮಾತ್ಮ ಅಂತ. ಇದು ನಿಮ್ಮೊಳಗೂ ನೀವು ನೋಡ್ಕೊಳ್ಳೋ ಕೆಲಸ. ಇದು ಇನ್ನೊಬ್ಬರು ಮಾರಿ ನೋಡ್ಕೊಂತ ಕೂಡುದಲ್ಲಿದು. ಮಾರಿ ಒಳಗೆ ಆರಾಮ್ ಇರ್ತೈತಿ, ಮಾರಿ ಹಳಿಸಿ ಹೋಗುದು. ನಿದ್ದೆ ಬಂದ್ರೆ ಎದ್ರದಾರ ಕಾಳಜಿ ಮಾಡ್ತೀವಿ, ಬಾಳೆ ಬದುಕಿಂದದು. ಎಲ್ಲಾದ್ರೂ ಕೈ ಬಿಟ್ಟಾಗ ನಿನಗೆ ಆರಾಮ್ ನೋಡು. ಶರೀರ ಪಡೆಯುವುದು ಹೆಚ್ಚಿನ ಲಾಭವೋ ಏನು ಆನಂದ ಪಡೆಯುವುದು ಹೆಚ್ಚಿನ ಲಾಭವೋ? ಮೂರ್ತಿ ಭಾವ ಬ್ಯಾಸರಕೈತಿಲ್ರಿ. ಅದು ಈ ರೀತಿನ ಹಿಡ್ಕೊಂಡ್ ಕುಂದಿರ್ತಿಪ್ಪ ಅದನ್ನ. ಆರಾಮಿ ಆಕಾರ ಐತನ ಅದು. ಇದ ಮೂರ್ತ ಭಾವ ಬಿಡ್ಬೇಕನ್ನೋ ಹೊತ್ನ್ಯಾಗ ಅನ್ಯ ಮೂರ್ತಿ ಇಟ್ಕೊಂಡು ಏನ್ ಮಾಡವ? ಆರಾಮ ಅದಕ್ಕ ಯಾವ್ದಾರ ಆಕಾರ ಐತೇನು? ಶರೀರ ಭಾವ ಬಂದಾಗ ಇದ್ರಿಗೆ ಹೊಟ್ಟಿ ಚಿಂತಿ, ಅದ್ರ ಬಟ್ಟಿ ಬರೀ ಹೊಟ್ಟಿ ಚಿಂತಿ. ಇನ್ನು ಭಾವದಾಗಿದ್ದಾಗ ಎಲ್ಲಿ ಐತಿ ಹೊಟ್ಟಿ ಚಿಂತಿ ಐತೇನು? ಆರಾಮ್ ಬೇಕಾತಂದ್ರೆ ಎಲ್ಲ ಬಟ್ಟಿ ರೊಟ್ಟಿ ಎಲ್ಲ ಬ್ಯಾಸರಕ್ಕವ, ಎಲ್ಲ ಕೈ ಬಿಡ್ತಿ. ಹೌದಿಲ್ಲ? ಈ ಶರೀರ ನೆನಪು ಮಾಡ್ಕೊಂತ ಇದ್ದಲ್ಲಿನ ಕಾಮಕ್ರೋಧಾದಿಗಳು ಶುರು ಆಕಾವ. ಶರೀರ ಭಾವ ಒಂದ್ ಕುಲೆ ಶುರು ಆದ ನೋಡು. ಏನ್ ನಿನ್ನನೇನಾಗಿದ್ದ ಕಾಮಕ್ರೋಧಾದಿಗಳು ಎಲ್ಲಿ ಬರ್ತಾವು? ಕಾಮಕ್ರೋಧಾದಿಗಳನ್ನ ಜಯಿಸ್ಬೇಕಾತಂದ್ರೆ ಆತ್ಮಭಾವನೆಯನ್ನ ಗಟ್ಟಿಗೊಳಿಸ್ಬೇಕು. ಆನಂದದ ಭಾವದೊಳಗೆ ಮನಸ್ಸನ್ನು ನೆಲೆಯ ನಿಲ್ಲಿಸು. ಅಂದ್ರೆ ಕಾಮಕ್ರೋಧಾದಿಗಳು ಸನಿಯಕ್ಕೆ ಬರುದು. ವಿಷಯಗಳ ಬೆನ್ನ ಹತ್ತಿನ ಅಂದ್ರೆ ಬರ್ತಾವ ಕಾಮಕ್ರೋಧ. ಯಾರು ಅದಕ್ಕೆ ಅಡ್ಡಿಯನ್ನು ನೋಟು ಮಾಡಿರ್ಕೊಳ್ಳ, ಕಾಮಕ್ಕೆ ಅಡ್ಡಿ ಹೇಳ್ಕೊಳಕ್ಕೆ ಸಿಟ್ಟು ಬರ್ತೈತಿ. ಹೌದಿಲ್ಲ? ಸಿಟ್ಟಿನಿಂದ ಎಲ್ಲ ಚಲೋ ಅನರ್ಥಗಳಾದವು. ನಿರಾಕಾರ ನಿರ್ಗುಣ ಆನಂದಮಯವಾದ ಇರುವಿನಲ್ಲಿ ಯಾವ ಕಾಮಕ್ರೋಧಾದಿಗಳು ಬರಲಾರು. ವಿಷಯಗಳ ನೆನಪು ಮಾಡಿದ ಕೂಲೆ ಬರ್ತಾವ ಕಾಮಕ್ರು. ಅದಕ್ಕೆ ಅಡ್ಡಿ ಅಂತ ಮಾಡಿದ ಕೂಲೆ ವಿಷಯಗಳ ನೆನಪು ಮಾಡಿದ ಕೂಲೆ ಕಾಮಕ್ಕೆ ಅಡ್ಡಿ ಆದ ಕೂಲೆ ಕ್ರೋಧ. ಧ್ಯಾಯತೋ ವಿಷಯಾನ್ ಪುಂಸಃ
ಅದರಿಂದನೇ ಚಾಲು ಆತಿ. ವಿಷಯಗಳ ನೆನಪು ಮಾಡಿದ್ಲೆ ಕಾಮ ಬಯಕೆಗಳು ಅದನ್ನು ಹೊಂದಬೇಕಪ್ಪ. ಅದ್ರ ಸಂಘದಿಂದ ನಮ್ಗ ಬಯಕೆಗಳು ಚಾಲು ಆದವು. ಅದು ಗಡ್ಡಿ ಅದಕ್ಕೂಲೆ ಕ್ರೋಧ ಬರ್ತೈತಿ. ಲೋಭ ಹಿಂಗ ಇಟ್ಕೋಬೇಕು, ಇದನ್ನ ಕೆಡಿಸಬಾರ್ದು. ನನಗ ಬೇಕಾಕೈತಿ ಇದನ್ನ. ಯಾಕ್ರಿ? ಯಾರಿಗೆ ಕೊಡಬಾರ್ದು, ಇದನ್ನ ಇಟ್ಕೊಂಡ್ಬಿಡ್ಬೇಕು. ಇದನ್ನ ಮಗಾತ್ಲೆ ಅದಿಲ್ಲ. ಆ ಲೋಭ ಇತ್ತಂದ್ರೆ ಅದನ್ನ ಕಾಳಜಿ ಮಾಡಕತ್ತಾನ. ಅದನ್ನ ಎಲ್ಲಿ ಇಟ್ಕೊಳ್ಳೋದು ಮಗದಿ, ಅದ್ ಭದ್ರವಾಗಿ ಇಟ್ಕೊತಾನ ವ್ಯವಸ್ಥೆ. ಹಿಂಗೆ ಇರ್ತೈತಿ ಇದಂತ. ಏನ್ ಈ ಶರೀರಾದಿಗಳನ್ನ ರೋಗಾದಿಗಳು ಕೆಡಿಸ್ತಾವ. ಏನ್ ಕೆಟ್ಟು ಹೋಗುವಂಥವು ಶರೀರ. ಬೇಕಾದಷ್ಟು ಇದನ್ನ ವ್ಯವಸ್ಥಿತವಾಗಿ ಇಟ್ಟೇನಂದ್ರು ಯಾವ್ದಾರ ಒಂದು ರೋಗಕ್ಕೆ ತುತ್ತಾಗಿ ಹೋಗುದಂತ ಗ್ಯಾರಂಟಿನ ಈ ಶರೀರ. ಏನ್ ಬ್ಯಾನಿ ಥಾಟ್ ಇದು. ಯಾಕೆ? ಅದರಿಂದ ತಯಾರಾಗ್ಯಾವ ವಿಕಾರ ಆಗೋ ದಿನಸ್ದಾಗಿಂದ ತಯಾರಾಗ್ಯಾವ. ವಿಕಾರಕ್ಕಂತ ಹೋಗುದಿದ್ರ. ನಿನಗೇನಾರ ಬ್ಯಾನಿ ಆಗೈತೆ, ಶರೀರಕ್ಕೆ ಬಂದೈತಿ ಬ್ಯಾನಿ. ಬೈಲಿಗೆ ಏನ್ ಬ್ಯಾನಿ ಆಕತಿ? ಬೈಲು ನಿರ್ಬೈಲು ನಿನ್ನ ಸ್ವರೂಪ. ಬೈಲಿಗೇನು ಇಂಜೆಕ್ಷನ್ ಮಾಡ್ತೀರಿ ನೀವು? ಶರೀರಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮ ಇರ್ತೈತಿವ? ಏನು ಆನಂದಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮ ಇರ್ತೈತಿವ? ಮನಸ್ಸನ್ನು ಆತ್ಮಭಾವದಲ್ಲಿ ನಿಲ್ಲಿಸು ಅಂದ್ರ. ಅದಕ್ಕೆ ಅರ್ಪಿಸು. ಆತ್ಮ ಸಮರ್ಪಣ. ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸು. ಆವಾಗ ನಿನಗೆ ಅದರ ಅನುಭವ ಆಗಕ್ಕೆ ಶುರು. ಬಾಳೆ ಆರಾಮಲ್ಲ, ಆರಾಮ್ ಬಾಳೆ ಅಲ್ಲ ಅನ್ನೋ ಮಾತು ಎಂದು ಬಿಡ್ಬೇಕ್ರಿ ಇದು? ಈ ಬಾಳೆ ಆರಾಮಾಗಿ ಬಿಟ್ಟಿದ್ರೆ ಅದನ್ನ ಬಿಟ್ಟುಕೊಟ್ಟು ಆರಾಮಿಗೆ ಹೋಗ್ತಿಕ್ಕಿ. ಹಂಗಾರೆ ನಿದ್ದೆ ಮಾಡಕ್ಕೆ ಹೋಗಿ. ಬಾಳೆದ ಆಟ ಪೂರ್ಣ ಮುಗಿಸಿ ಯಾರು ಶರೀರ ಬಿಟ್ಟಾರ ಹೇಳಿ? ಅದು ಮುಗಿದನೇ ಇಲ್ಲ. ಅದು ಮುಗಿಯದ ಕತೆ ಅದು. ಮನಸ್ಸಿಲ್ಲದವರಿಗೆ ವಾಸನೆ ಇಲ್ಲ. ಅಂಧಶ್ರದ್ಧೆಯಿಂದ ಏನು ಕೆಲಸ ಆಗುದಿಲ್ಲ. ದುಡ್ಡು ಗಳಿಸುದು ಅಂದ್ರೆ ಏನು? ಪಾಪ ಗಳಿಸುದು ಏನು ಪುಣ್ಯ ಗಳಿಸುದು? ಪಾಪ ಸಂಗ್ರಹಣ ಅಲ್ಲ. ಅದರಿಂದ ಎಷ್ಟೊಂದು ನಾವು ಅನುಲಿ ಉಣ್ಬೇಕಾಗೈತಿ. ಅವು ಇಲ್ದಾಗ ಆರಾಮನ ಇದ್ದಿ. ಅವು ಜಮಾ ಆದ್ಕೂಲಿ ಚಾಲು ಆಯ್ತು ನೋಡ್ರಿ. ಇಲ್ಲದಲ್ಲಿ ಸಂಕಟ ಚಾಲು ಆಯ್ತು ನೀನು. ಅದಕ್ಕೆ ಹೊರಗಿಂದೆಲ್ಲ ಕೈ ಬಿಟ್ಟು ಒಳಗೆ ಸರ್ಕೊಂಡು ನೋಡ್ಕೊಳ್ಳೋದದ. ಏನ್ ಮತ್ತು ಹೊರಗೆ ಹಣಿಕೆ ಹಾಕಿದ ಅಂದ್ರೆ ಅನುಲಿ ಉಣ್ತೀನಿ. ಗಡ್ಡಿ ತೇರ್ ಮಾಡುದಂದ್ರೆ ಆತ್ಮಾನುಸಂಧಾನ ಏನು ವಿಷಯಾನುಸಂಧಾನ ಅದು? ಆತ್ಮಾನುಸಂಧಾನ ಬಿಟ್ಟು ವಿಷಯಾನುಸಂಧಾನ ಮಾಡ್ಕೊತ ಕಾಲ್ ಕಳೆದ್ರೆ ಎದಕ್ಕೆ ಬಂತ್ರಿ ಅದು? ಮತ್ತ ಮನುಷ್ಯನ ಜನ್ಮ ಬರುದು ಬಹಳ ಕಠಿಣ ಅದು. ಏನ್ ವಿಷಯದ ಆಶಯ ಸಂಬಂಧ ಏನೆಲ್ಲ ಕತ್ತರಾಟ ಮಾಡ್ತಾನೆ. ನಿಮಗ್ ಬೇಕಾದ ನಿಮ್ಮೊಳಗ ಇದ್ರೆ ಹೊರಗೆ ಜಾತ್ರೆಗೆ ಯಾಕೆ ಹೋಗಿರಿ? ಹಂಗಾರಂದ್ರೆ ಮಹಾತ್ಮರು ಆದವ್ರೆಲ್ಲ ತಮ್ಮೊಳಗ ತಾವ್ ನೋಡ್ಕೊಂಡ್ರು. ಏನ ಹೊರಗೆ ಜಾತ್ರೆಗೆ ಹುಡುಕ್ಯಾಡಿದ್ರು? ಅವ್ರು ಜಾತ್ರೆ ಮಾಡಕ್ ಹತ್ತಿದ್ರನ ಅವ್ರು? ಯಾವ ಮಹಾತ್ಮ ಹೇಳಿದ್ರಿ ಜಾತ್ರೆ ಮಾಡಂತೆ? ಇಂದ್ರಿಯಗಳ ಮಜಾ ಮಾಡೋದು ಹೋದಿಲ್ಲ ಜಾತ್ರೆ ಅಂದ್ರೆ. ಬಹಳಷ್ಟು ಮಂದಿ ಕೂಡಿ ಮಜಾ ಮಾಡ್ಕೊಂತ ಹೋಗ್ಬಿಡು. ಅದ ಜಾತ್ರೆ. ಏನ್ ಮಾಡೋದು ಕೆಲ್ಸ? ಸುಳ್ಳು ವೇಳೆ ವ್ಯರ್ಥ ಗಳಿತೀರಿ ನೋಡಿ.
ನಿನಗೆ ಕಾಯಂ ಆರಾಮ್ ಬೇಕಾಗಿತ್ತು ಅಂದ್ರೆ ಮನಸ್ಸನ್ನು ಸಂಸಾರದಿಂದ ದೂರ ಇಡ್ಬೇಕು ನೀವು. ಸಂಸಾರ ಅಂದ್ರೆ ಎಲ್ಲ ಬಂತ್ರಿ, ಸಾಧು ಸನ್ಯಾಸಿ ಜೋಗಿ ತೂರಾನ್ ತೂರಿಕೆ ಎಲ್ಲ ಬಂತು. ನೀ ಸಾಧು ಏನಾರ ಆಗೇನ ಅನ್ನೋದು ಅವ್ನು ಸಂಸಾರಿನ, ಆಗುದು ಅದು ಹೋಗುದನ ಅಲ್ಲ. ಆಗುವಿಕೆ ಅನ್ನೋದು ಏನೈತಿ ಅಲ್ಲ ಸಂಸಾರ. ಏನ್ ಬದಲಾವಣೆ ಹಾಕೊಂತ ಹೋಗುದು ಅದೆಲ್ಲ. ಇದಕ್ಕಿದ್ದಂಗೆ ಇರುದಲ್ಲ ಅದು. ಈ ವಿಶ್ವದ ವಿಷಯ ಎಲ್ಲ ಚರಟ್ ಅಂತ ತಿಳಿದು ಅದರೊಳಗಿನ ಮನಸ್ಸು ಇರಬಾರ್ದು ನಿಂದು. ನಿಸರ್ಗ ಸೌಂದರ್ಯನ ಚರಟ್ ಅನ್ನೋ ಹೊತ್ನಾಗ ನೀನು ಕೃತ್ರಿಮ ಸೌಂದರ್ಯ ಚರಟ್ ಅಲ್ಲನಪ್ಪ. ಹ್ಮ್ ಶಿವಾನಂದ ಶಿಷ್ಯರನ್ನವ್ರು ಯಾರದಿರಿ? ಎಲ್ಲರೂ ವಿಶೇಷ ಶಿಷ್ಯರ ಅದೇ. ಇಂದ್ರಿ ಚಟದೊಳಗೆ ಬಿದ್ರಿ ಅಂದ್ರೆ ಪಾರಮಾರ್ಥ ಅಂತಾರೇನ್ರಿ ಅವ್ನು. ಚಟಾದಿನಾದ ಅಂದ್ರೆ ಪಾರಮಾರ್ಥ ಏನ್ ತಿಳ್ಬೇಕು? ಚಟ ಸಂಬಂಧ ಅವನು ತೇಗ್ಬೇಕಾಗೈತಿ. ನಾವು ಹಗಲಿ ರಾತ್ರಿ ದುಡುದು ಯಾಕೆ ತ್ರಾಸ ತಗೋದು? ಚಟ ಸಂಬಂಧ. ಚಟದ ವಾಸನ ಇದ್ದಾವ ಬಹಳ ಕಾಳಜಿ ಮಾಡ್ತಾನ್ರಿ ಇದನ್ನ. ಹೌದಿಲ್ಲ? ಬಹಳ ಕಾಳಜಿ ಮಾಡತ್ತಾನ. ಬಾಳೆ ಅಂದ್ರೆ ಚಟದ ವಾಸನ ಐತಿ ಅದಕ್ಕಂತ. ಚಟಗಳನ್ನ ತೃಪ್ತಿ ಪಡಿಸ್ಕೋಬೇಕು ಅನ್ನೋ ಆಶೆ ಬಡ್ಕೋತೈತಿ ಹಂಗ ಬಾಳೆ. ಎಲ್ಲಿ ಹೋಗಿ ಬಿಡೋಂಗಿಲ್ಲ. ಅದಿಲ್ಲ? ವಾಸನ ಇತ್ತಂದ್ರೆ ತ್ಯಾಗ ಮಾಡ್ಬೇಕನ್ನೋ ಬುದ್ಧಿ ಬರುದಿಲ್ಲ. ದಾನ ಮಾಡ್ಬೇಕಪ್ಪ ಅಂದ್ರೆ ನನಗ ಬರ್ತೈತಿ. ಮನಸ್ಸಿನಿಂದ ಮಾಡ್ಬೇಕನ್ನೋದು ಇರುದಿಲ್ಲ. ಏನೋ ಒತ್ತಾಯಕ ಏನಾರ ಅಂದ್ಗಿಂದಾರ ಅಂತ ಕೊಡ್ತಾನ, ಇಲ್ಲ ಅಂದ್ರೆ ಕೊಡುದಿಲ್ಲ. ನಾವು ದಾನ ಮಾಡ್ಬೇಕಾದ್ರೆ ಅದ್ರ ಮ್ಯಾಗಿನ ಆಶೆ ಕೈ ಬಿಟ್ಟು ದಾನ ಮಾಡಿದ್ರೆ ಅದ್ರ ಫಲ ಸಿಗ್ತೈತಿ. ಹೌದಿಲ್ಲ? ಅದ್ರ ಮ್ಯಾಗಿನ ಇನ್ನ ಆಶೆ ಇಟ್ಕೊಂಡು ಹೆಂಗ್ ಕೊಡ್ಲಿ ಉಪಾಯ? ನಮ್ಗ ಬರ್ತೈತಿ ಅಂತ. ಅದ್ರ ಫಲ ಸಿಗುದಿಲ್ಲ. ಫಲಾಪೇಕ್ಷೆ ಇಲ್ದ ಮಾಡ್ಬೇಕು. ನಾವು ಏನೋ ಮಾಡ್ಬೇಕಾದ್ರೆ ದಾನ ಮಾಡ್ಬೇಕು. ಈ ವಿಶ್ವ ಎಲ್ಲ ಚರಟ್ ಅಂತ ತಿಳಿದು ಅದ್ರೊಳಗೆ ಮನಸ್ಸು ಇರಬಾರ್ದು ನಿಂದು. ವಿವೇಕವಂತಗೆ ಹೊಳಿತೈತಿ ಇದು. ಯಾವನಲ್ಲಿ ವಿವೇಕ ಜಾಗೃತ ಆಗಿರ್ತೈತಿ, ವಿಶ್ವ ವಿಷಯ ಎಲ್ಲ ಇದು ತುಷ ಅದ ಚರಟ್ ಅದ ಅನ್ನೋ ವಿಚಾರ ವಿವೇಕವಂತಗೆ ಹೊಳಿತೈತಿ. ಅವಿವೇಕಿಗೆ ಏನ್ ಸಿಗ್ತೈತಿ? ಹೆಂಗ ಬಿಡ್ಲಿ ಇದನ್ನ? ಬರೇ ಅದ ನೆನಪಿನಾಗಿರ್ತೈತಿ. ನಿಸರ್ಗ ಸೌಂದರ್ಯನ ಚರಟ್ ಅನ್ನೋ ಹೊತ್ನ್ಯಾಗ ನೀನು ಕೃತ್ರಿಮ ಸೌಂದರ್ಯ ತಗೊಂಡು ಏನ್ ಮಾಡವ? ಚಂದ ಚೇಲ ತೆಗೆದು ಹಾಕ್ಬಿಡುದು ನೋಡ್ರಿ. ಚಂದಕ್ ಬಿದ್ದೆ ಅಂದ್ರೆ ಚೌಗಿಟ್ಟು ಹೋಗ್ತೀನಿ. ಮತ್ತೆ ಚಂದದ ಮ್ಯಾಗಿನ ವ್ಯಾಮೋಹ ಹೋಗೈತಿನ? ಬಾಯಿ ತಕೊಂಡ್ ಕುಂದಿರ್ತೀಯಲ್ಲ ಚಂದ ನೋಡಿದ ಕೂಡಲೇ. ಹೋಗ್ಲಿಲ್ಲ ಅಂದ್ರೆ ಮತ್ತೆ ತಿರುಗ್ಬೇಕಾಗೈತಿ. ಮತ್ತೆ 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ತಿರುಗ್ಬೇಕು. ಬಾಯಿ ತಕೊಂಡ್ ಕುಂತ ಅಂದ್ರೆ ಯಾರದ್ರಿ ಶಿವಾನಂದ ಶಿಷ್ಯರನ್ನವರು? ಸುಮ್ಮನೆ ಹೆಸರಿಗಿನ ಶಿವಾನಂದ ಶಿಷ್ಯರು. ಎಲ್ಲರೂ ವಿಶೇಷ ಶಿಷ್ಯರ ಅದೀವಿ ನಾವು. ಇಂದ್ರಿಯ ಚಟದಾಗ ಬಿದ್ದರೆ ಪಾರಮಾರ್ಥ ಅಂತಾರೇನ್ರಿ ನೀವು? ಚಟಾದಿನ ಹಾಕೊಂಡ್ ಕುಂತಾನ. ಮನುಷ್ಯನೊಳಗೆ ಆಸಕ್ತಿ ಇತ್ತಂದ್ರೆ ಸಂಕಟ ಹೋಗುದಿಲ್ಲ. ಎಲ್ಲದ್ರ ಮ್ಯಾಗಿನ ಆಸಕ್ತಿ ತೆಗೆದಾಕ ಅನಾಸಕ್ತಿಯನ್ನು ಹೊಂದ. ಅದೇ ಯೋಗ. ಅನಾಸಕ್ತಿನ ಯೋಗ. ಯೋಗ ಮಾಡಕ್ ಅದ ಅನಾಸಕ್ತಿನ ಕಾರಣ. ಎಲ್ಲದ್ರ ಬಗ್ಗೆ ಆಸಕ್ತಿ ತೆಗೆದಾಕಿದ್ರೆ ಅದು ಯೋಗಾಭ್ಯಾಸ. ಆನಂದ ನೆನಪಿನಾಗ ಇರಾಕ್ ಬರ್ತದೆ.
ಈ ಶರೀರನ ಸಂಸಾರ, ಶರೀರ ನಾನಂತ ತಿಳ್ಕೊಂಡವ್ರೆಲ್ಲರೂ ಸಂಸಾರಿಗಳು. ಶರೀರ ಬಿಟ್ಟು ಸಂಸಾರ ಎಲ್ಲಿ? ಇದ್ರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಡಬೇಕಾಗೈತಿ. ಅಂದಾಗ ನೀನು ಸನ್ಯಾಸಕ್ಕಿ ಸುಖದಿಂದ ಇರ್ಬೇಕನ್ನುವಂಗಿದ್ರೆ ಈ ಶರೀರ ಮ್ಯಾಗಿನ ಆಸಕ್ತಿಯನ್ನು ತೆಗೆದಾಕ. ಇನ್ನೊಬ್ಬರ ಶರೀರದ ಬಗ್ಗೆ ನಮ್ಗೆ ಹೆಂಗ ಆಸಕ್ತಿ ಇಲ್ಲ, ಅದನ್ನ ಹಂಗ ಅನ್ಯವಾಗಿ ನೋಡ್ತೇವೆ, ಹಂಗ ಈ ಶರೀರ ನಿಂದ ಅಲ್ಲಿದು ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ. ಅಲ್ಲದು ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಇದು ನನಗೆ ಸಂಬಂಧ. ಯಾಕಂದ್ರೆ ನಾ ಅದನ್ನು ತಿಳಿತೇನೆ, ನನಗೆ ಅನ್ಯವಾಗಿ ಐತೆ ಅದು. ಅವನು ಎದುರಿಟ್ಟು ಬೇರೆ ನೀನು ತಿಳಿತಿ ಅದನ್ನ. ಶರೀರ ಭಾವ ಮೊದಲು, ಏನು ವಿಶ್ವಭಾವ ಮೊದಲು ಅಂದ್ರೆ ಶರೀರ ಭಾವನ ಮೊದಲು. ಅಂದ್ರೆ ಶರೀರ ಭಾವ ಬಂದ ಕೂಡಲೇ ಜಗತ್ತು, ಜಗತ್ತಿನ ವ್ಯವಹಾರ ಇಲ್ಲ. ನಿನ್ನ ಭಾವದಾಗಿದ್ದಾಗಿತ್ತಾನೆ ಇದು. ಆನಂದದ ಭಾವ ಕಾಯಮು, ಏನು ಶರೀರ ಭಾವ ಕಾಯಮು ಅಂದ್ರೆ ಈ ಶರೀರ ಕಾಯಂ ಆಗಿದ್ರೆ ಇದನ್ನ ಯಾವುದೇ ಜ್ಞಾನದಿಂದ ತೆಗೆದುಹಾಕಕ್ಕಾಗ್ತಿಲ್ಲ. ಆತ್ಮಭಾವನೆಯನ್ನು ದೃಢಪಡಿಸಿದಾಗ ಈ ಶರೀರಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಹೊಳಿತೈತಿ. ನಿಮ್ಮ ನಿಜದ ಕಡೆ ಲಕ್ಷ ಕೊಡೋದು ಬಿಟ್ಟಾಗಿ ಇದು ಖರೆ ಏನಾರು ಅಂತ ತೋರ್ತದೆ. ನಿಜದ ಕಡೆ ಲಕ್ಷ ಕೊಟ್ಟಾಗ ಇವೆಲ್ಲ ಮಿಥ್ಯದಾವ ಅನ್ನೋದು ಹೊಳಿತೈತಿ ನೀನು. ರಾಮ ಕೃಷ್ಣ ವಶಿಷ್ಠ ಜಾತ್ರೆ ಮಾಡಿದ್ರು ನಾವು. ಏನು ಬಣ್ಣ ಅದು ಕಂಡಿರಕ್ಕಿಲ್ಲ ಅವರು. ಯಾಕ್ರಿ ಜಾತ್ರೆ ನೋಡಕ್ ಹೋಗಾಕ ಮಹಾತ್ಮರ ಸನ್ನಿಧಿಯೊಳಗೆ ರಾಗರಂಜನ ವ್ಯವಹಾರ ಯಾಕು? ವಾಸನಾ ಹುಳುಗಳು ಹೃದಯದಲ್ಲಿ ಸಣ್ಣಗೆ ಕಡಿತಿರ್ತಾವು. ಒಂದರ ಮಾತು ನೆನಪಿಟ್ಕೋಬೇಕ್ರಿ ಮನುಷ್ಯ ಆದ್ಮ್ಯಾಗ. ಶಾಸ್ತ್ರ ಕಲ್ತರದ ಸಂಕಟ ಹೋಗ್ಕೋತಿನ, ಹೆಂಗೆ ಶಾಸ್ತ್ರ ಕಲಿತಾನ ಹಂಗಂಗೆ ಹೊಯ್ಕೊಂತಿರ್ತಾನ. ಕಾರ್ದಾನಿ ಚುರ್ಮರಿ ಮಾಡಿದಾನೆ ಶಾಸ್ತ್ರ ಅಂದ್ರೆ. ಬರೀ ಹೇಳೋದು ಕೇಳೋದು ಅಷ್ಟ ಆದ್ರೆ ಅದನ್ನ ಅನುಭವ ತಗೊಂಡು ಇರುವುದು ಯಾವಾಗ ಹೇಳಿ? ವಾಸನ ಹೋಗಿ ಅವ್ನು ನೋಡ್ಕೋ. ಶಾಸ್ತ್ರ ಇಷ್ಟೆಲ್ಲ ಹೇಳುದು ಕೇಳುದು ಮಾಡ್ತೇನೆ ಅಂದ್ರೆ ವಾಸನ ಹೋಗಿರ್ದಿಲ್ಲ. ಏನ್ ನಿನ್ನ ಅನಾಸಕ್ತಿ ಆ ಊರಾಗಿಟ್ಟೇನು? ಆ ಊರಿಗೆ ಹೋದ್ರೆ ಅನಾಸಕ್ತಿ ಬರ್ತೈತೆ ಅನ್ನಕ? ತಲಿಗೆಟ್ ಸುಣ್ಣ ಮಾರಿಗೆಟ್ ಬಣ್ಣ ಬಡ್ಕೊಂಡ್ರೆ ಬರ್ತೈತೇನ ಅನಾಸಕ್ತಿ? ಬೆಳ್ಳಕ್ಕಿ ಮರಿಯಂಗ ಆದ್ರೆ ಬರ್ತೈತೇನ ಅನಾಸಕ್ತಿ? ವಿವೇಕದಿಂದ ಬರ್ತೈತಿ ನಮ್ಗೆ ಅನಾಸಕ್ತಿ. ವಿವೇಕ ನಮ್ಮಲ್ಲಿ ಉದಯ ಆಗದ ಹೊರತಾಗಿ ನೀ ಸೋಗ್ ಹಾಕಿರೂ ಬರ್ತಲ್ಲ. ಅಲ್ಲಿ ಅಲ್ಲಿ ಜಗ ಬಿಟ್ಟ ಅಲ್ಲಿ ಬಿಟ್ಟ ಅಲ್ಲಿ ಒಂದು ನಮೂನಿ ಚಾಲು ಆಯ್ತು. ಎಲ್ಲಿ ಕುಂತರೂ ಸಮಾಧಾನ ಇಲ್ಲ ನಿನಗೆ ವಿವೇಕ ಇಲ್ಲದಿಲ್ಲ ಅಂದ್ರೆ. ಇದನ್ನು ವಿಚಾರದಿಂದ ದೂರ ಮಾಡ್ಕೊಡಿಕ್ ಬರ್ತೈತೆ ಆಸಕ್ತಿಯನ್ನು. ಈ ಶರೀರವನ್ನು ಸಂಸಾರದಿಂದ ದೂರ ಇಡಾಕ್ ಬರುದಿಲ್ಲ. ಎಲ್ಲೆಲ್ಲಿ ಶರೀರ ಇರ್ತೈತೆ ಅಲ್ಲಿ ಸಂಸಾರ. ಹೌದಿಲ್ಲ? ನೀರು ಬಿಟ್ಟು ಡೋಣಿ ಇಡಾಕ್ ಬರುದಿಲ್ಲ. ಹಂಗ ಈ ಶರೀರವನ್ನ ಸಂಸಾರ ಬಿಟ್ಟು ಇರಾಕ್ ಆಗುದಿಲ್ಲ. ಎಲ್ಲಿ ಇರ್ತೈತಿ ಅಲ್ಲಿ ಸಂಸಾರನ ಅಲ್ಲ. ಇಲ್ಲಿ ಬಂದು ಇಲ್ಲಿ ಮತ್ತೆ ಅದಕ್ಕೆ ವ್ಯವಸ್ಥೆ ಬೇಕಲ್ಲ. ಅದಕ್ಕೆ ಹಾಸಿಗೆ ಬದುಕಿ ಅದಕ್ಕೆ ಊಟದ ಉಪಚಾರ ಅದು ಸಂಸಾರನ ಅಲ್ಲ. ಯಾಕ್ರಿ ಕಸ ಹೊಡಿಯೋದು ಇಲ್ಲಿ ಐತಿಲ್ಲ? ಯಾಕ್ರಿ ಇಲ್ಲಿ ಜಳಕ ಮಾಡೋದು ಇದು ಚಾಲು ಆಯ್ತಪ್ಪ. ಉರಿ ಹಾಕಿ ಹೋಯ್ಪ ಕಾಸು ನೀರ್ ಕಾಸು ಚಾಲು ಆಯ್ತು. ಇಲ್ಲಿ ಒಂದು ಸಂಸಾರ. ಏನ್ ಕೊರತೆ ತೆಗೈತಿ ತಗೊಂಡ್ ಬಾ, ಇಲ್ಲಿ ಸಂಸಾರ ಚಾಲು ಆಯ್ತಲ್ಲ. ಯಾಕ್ರಿ ಇದು ದೊಡ್ಡ ಸಂಸಾರ ಹೌದಿಲ್ಲ? ದೊಡ್ಡ ಆಡಂಬರಕ್ಕೆ ಬಿದ್ದಂಗ ಆಗ್ತೈತೆ.
ಬಾಳೆದ ಆಡಂಬರ ಬಿಟ್ಟು ಮಠದ ಆಡಂಬರಕ್ಕೆ ಬಿತ್ತಂದ್ರೆ ದೊಡ್ಡ ಆಡಂಬರಕ್ಕೆ ಬಿತ್ತಲೇ ಇದಂತ ದೊಡ್ಡ ಸಂಸಾರಿ ನಾವು. ಹಚ್ಕೊಳ್ದಂಗಿರೋದು ಭಾಳ ಕಠಿಣ ಐತಿ. ಏನ್ ಮಾಡಿರೋ ಇದ್ದು ಇಲ್ಲದಂಗಿರ ಕಲಿಬೇಕಂತ. ಏನ್ ನಾನ ಮಾಡ್ತೀನಿ ನನ್ನಿಂದನೇ ನಡೀತೈತಿ ಅನ್ನೋ ಭಾವ ಇತ್ತಂದ್ರೆ ಮತ್ತು ದೊಡ್ಡ ಸಂಸಾರಿನಿ. ಏನ್ ಹಚ್ಕೊಳ್ದಂಗಿರ್ಬೇಕದು. ಏನ್ ಅಜ್ಜಾರ್ ಹೆಂಗಿದ್ರಿ ಅದನ್ನು ಹಚ್ಕೊಳ್ಳಿಲ್ಲ. ನಮ್ಗೆ ಅದಕ್ಕೆ ಬೇಕಾಗ್ಯಪ್ಪ ಅಂತಿದ್ರು. ಎಲ್ಲ ನಿಮ್ಗ ಅಭ್ಯಾಸ ಮಾಡೋರಿಗೆ ಮಾಡ್ಕೊರಿ. ಅವನು ಆಶ್ರಮಗಳೆಲ್ಲ ನಮ್ಗೆ ಅದು ಒಂದು ಕರ್ಮ ಬಂಧನ. ಇದು ನಮ್ದು ಅಂತ ಹಚ್ಕೊಂಡು ಕುಂತ್ಯಾದ್ರೆ ಅದು ನೀನು ಬೇಡಿನ ಬಂಧನನ. ಅದು ಕರ್ಮ ಬಂಧನ. ಆಶ್ರಮದ ಮೀನಿಂಗನ ಹಂಗೈತಿ. ಅದರ ಅರ್ಥ ಕರ್ಮ ಬಂಧನ. ಆಶ್ರಮ ಅವನು ನಿಜವನ್ನು ಅವ್ನು ಯಾವ ಆಶ್ರಮನೂ ಇಲ್ಲ. ಅವ್ನು ಅತ್ಯಾಶ್ರಮಿ ಅಂದ್ರೆ ಯಾವ ಆಶ್ರಮದ ಗೊಡೆಗೂ ಇಲ್ಲ. ಅವ್ನು ನಿಜವನ್ನ ತಿಳಿದ ಮ್ಯಾಗ ಏನ್ ಆನಂದದ ನೆನಪು ಮಾಡಕ್ಕೆ ಹೊರಗಿನ ಸಾಮಾನು ಏನೂ ಬೇಕಾಗಿಲ್ಲ. ಆನಂದದ ನೆನಪು ಮಾಡಕ್ ಗಡ್ಡಿ ತೇರ್ಬೇಕಾಕೈತೆ. ಶರೀರ ಇದ್ದಿದ್ರೆ ಆನಂದ ನೆನಪು ಮಾಡಕ್ ಬರುದಿಲ್ಲ. ಆನಂದದ ನೆನಪು ಮಾಡೋದು ಶರೀರವೋ ಏನು ಮನಸ್ಸು. ಬಾಕಿ ಜನ್ಮದಾಗ ಈ ಕೆಲಸ ಮಾಡ್ಕೊಳಿಕ್ ಬರುದಿಲ್ಲ ಅನ್ನೋದರಿಂದ ಈ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದು. ಏನ್ ಬರೀ ಬಾಯಲ್ಲಿ ಮಾತಾಡಿದ್ರೆ ಆಕೈತೇನೆ ಇದು? ಮಾತಿನ ಜ್ಞಾನದಿಂದ ಕೆಲಸ ಆಕೈತಿ? ಮಾತಿನ ಜ್ಞಾನ ತೂತಿನ ಗಡಿಗೆ ಪಾತಕರ ಸಂಘ ಎದಕ್ ಬೇಡ ಅಂತ ಏನಾಕೈತಿ? ಮಾತಿನ ಜ್ಞಾನದಿಂದ ಚೈನಿ ಹೊಡ್ಯಾಕಷ್ಟ ಅನುಭವಕ್ಕೆ ತಗೊಳಕ್ ಆಗುದು. ನೀವು ಏನ್ ಮಾತಿನ ಜ್ಞಾನ ಮಾತಾಡ್ತೈತಿ ಮತ್ತು ಹೀನ ವಿಷಯ ವಸ್ತುಗಳಲ್ಲಿ ಓಡಾಡ್ತ. ಹೌದಲ್ಲ? ಇದಕ್ಕೆ ಗೃದ್ರ ದೃಷ್ಟಿ ಅಂತಾರ. ಹೇಳಾಕ ಉನ್ನತ ವಿಚಾರಗಳನ್ನೆಲ್ಲ ಹೇಳ್ತೈತಿ. ಹಂಗ ಮುಗಿಲ ಹತ್ರ ಹಾರಾಡ್ತೈತಿ ಎತ್ತರ ಮ್ಯಾಗ ಹದ್ದ. ಅದ್ರ ದೃಷ್ಟಿ ಏನಿರ್ತೈತಿ? ಕೊಳಕ್ ಮಾಂಸದ ಕಡೆಗಿನ ಇರ್ತೈತಿ. ಹಂಗ ನಮ್ ಇದು ಉನ್ನತ ವಿಚಾರ ಹೇಳುದು ಕೇಳುದು ಮಾಡಿರೋದು ಆ ವಿಷಯ ವಸ್ತುಗಳಲ್ಲಿ ಅದ್ರ ಕಡೆನೆಲ್ಲ ಆಗ್ತಿರ್ತೈತಿ. ಏನ್ ಈ ಗೃದ್ರ ದೃಷ್ಟಿ ಅಂತ ಇದಕ್ಕೆ ಅಗದಿ ಹೀನ ಮತ್ತು ನೀಚ ದೃಷ್ಟಿ ಅಂತ. ಗೃದ್ರ ದೃಷ್ಟಿ ಆ ದೃಷ್ಟಿಯನ್ನ ದಿವ್ಯ ದೃಷ್ಟಿ ಐತೆ. ಏನು ಗೃದ್ರ ದೃಷ್ಟಿ ಐತೆ? ಇಲ್ಲೇ ಇದ್ರು ಆ ದಿವ್ಯ ದೃಷ್ಟಿಯಲ್ಲಿ ಬರ್ಬೇಕು, ಜ್ಞಾನ ದೃಷ್ಟಿಯಲ್ಲಿ ಬರ್ಬೇಕು. ಆನಂದದ ಲಾಭಕ್ಕಿಂತ ಮತ್ಯಾವುದೂ ಲಾಭ ಇಲ್ಲ ಜಗತ್ತಿನೊಳಗೆ. ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂದರೆ ಈ ದೇಹ ತಾನೆಂಬ ಮತ್ತು ಪ್ರಪಂಚ ಸತ್ಯವೆಂಬ ಮನಸ್ಸಿನ ಭ್ರಮೆ ಇದು ನಿಜವಾದದ್ದಲ್ಲ, ಸತ್ಯವಾದದ್ದಲ್ಲ. ಇದು ಈ ಭ್ರಮೆಯನ್ನ ನೀ ಕಳ್ಕೋಬೇಕಾಗೈತಿ. ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ. ನಾವು ತಿಳ್ಕೊಂಡೇವು ಹಿಂಗ ಇವನ್ ಇಟ್ಕೊಂಡು ನಾವು ಆರಾಮ್ ಅಂತೇವೆ. ಮರ್ತು ಬಿಡ ನೀನು. ಶರೀರದನ್ನ ಗಟ್ಟಿಯಾಗಿ ಇಟ್ಕೊಂಡು ವಿಷಯ ವಸ್ತುಗಳ ಸಂಘ ದುಡುದು ಗಳಿಸಿ ಯಾಕ್ರಿ ಆರಾಮಿರ್ತೇನೆ ಅನ್ನೋದು ಮರ್ತು ಬಿಡ. ನೀವು ಹೆಂಗ ಗಳಿಸಿದ್ರು ಅದು ಸುಖ ಇಲ್ಲ. ವಿಹಿತ ಮಾರ್ಗದಿಂದನೂ ಇದ್ರಾಗಿಲ್ಲ, ನಿಷಿದ್ಧ ಮಾರ್ಗದಿಂದನೂ ಸುಖ ಇಲ್ಲ. ಸುಖ ಮಾತ್ರ ಇದನ್ನೆಲ್ಲ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೊಂಡಾಗ ನನ್ನೊಳಗೆ ಅನುಭವ ಬೇಕಾದಷ್ಟು ಅನುಭವ ಬರುವಂಗೆ ಹೇಳಿದ್ರು ಉಳಿದಿಲ್ರಿ. ಇದು ಮತ್ತು ಸಾಣಿಗಾಗಿ ನೀರಿನ ಸೂರ್ ಹೋಗ್ಬಿಟ್ಟು ಚಾಲನಾ ಪಾನಿ ಅಂದಾರ. ಹೌದಿಲ್ಲ? ಸಾನಿಗೆ ನೀರ್ ಇದ್ದಂಗೆ ಹೇಳು ಹೊತ್ನ್ಯಾಗ ಹೇಳ್ದಂಗ ಅನಿಸ್ತೈತೆ. ಮತ್ತು ಮೊದಲಿನ ಚಾಳಿನ ನಿದ್ದೆ ಮಾಡ್ಬೇಕಾದ್ರೆ ನಿನ್ನೊಳಗೆ ನೀನ್ ನೋಡ್ಕೊಂಡಿವ್. ಹೊರಗೆ ಎಲ್ಲಾರ ಎತ್ತಾಗ ಕಣಕಿಸ್ಕೊಂತ ಅಡ್ಡಾಡಿದ್ವ. ಕಣಕಿಸ್ಕೊಂಡ್ ನೋಡ್ಕೊಂತ ಅಡ್ಡಾಡಿದನ. ಯಾವ ಇಂದ್ರಿಯಗಳು ಬೇಕಾಗ ನಿದ್ರೆ ಆನಂದ ಅನುಭವ ಮಾಡಕ? ನಿದ್ದೆ ಮಾಡಕ ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ಕಣ್ಣಿನ ವ್ಯಾಪಾರ ಇಲ್ಲ, ಕಿವಿದಿಲ್ಲ, ಮೂಗಿಂದಿಲ್ಲ, ಕಿವಿದಿಲ್ಲ, ಯಾವುದಿಲ್ಲ, ಚರ್ಮದ್ದಿಲ್ಲ. ಎಲ್ಲ ಕೈ ಬಿಟ್ಟಾಗಿದ್ರೆ ಅನುಭವ ಬರ್ತದೆ. ಏನ್
ನಿದ್ದೆ ಮಾಡಾಕ ಬೇಕಾಗಿಲ್ಲ ಇವೆಲ್ಲ. ಇನ್ನು ನಿಜವಾದ ಸುಖ ಹೊಂದಾಕ ಇವೆಲ್ಲ ಅವಶ್ಯಕತೆ ಅದಾವನು. ನೀನ ಕಲ್ಪಿಸ್ಕೊಂಡು ಅವನ್ನೆಲ್ಲ ಹಿಡ್ಕೊಂಡು ಕುಂತೀವಿ, ಸುಖ ಕೊಡ್ತಾವ ಅಂತ. ಕೊಟ್ಟಿದ್ರೆ ಇಲ್ಲಿ ತನಕ ಯಾಕೆ ಸುಖ ಹೊಂದಿಲ್ಲ ಹಂಗಾರೆ? ಕಲ್ಪಿತ ವಿಷಯ ವಸ್ತುಗಳು ನಮಗ್ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಏನ್ ನೀವು ಮನುಷ್ಯನ ಕಲ್ಪನಾದಾಗ ಬೆನ್ ಹತ್ತಿ ಹಂಗ ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಈ ಪ್ರಾಪಂಚಿಕ ಸುಖದಲ್ಲಿ ನಾವು ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು. ಹೌದು, ಅದರಾಗಿ ಏನೂ ಇಲ್ಲ ಅಂತ ದೋಷವನ್ನು ಕಂಡು ಉದಾಸೀನತೆಯನ್ನು ಹೊಂದು ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂದ್ರೆ ಜಗತ್ತಿನಿಂದ ಯಾವುದೂ ಬೇಡ, ಎಲ್ಲದರ ಬಗ್ಗೆ ಉದಾಸೀನ ಆದಾಗ ನಿನಗೆ ಯಾವ ವೃತ್ತಿ ಉದಾಸೀನವನ್ನು ಹೊಂದತಿ ಆ ವೃತ್ತಿಗೆ ಆನಂದದ ಸೂತ್ರ ಹತ್ತೈತಿ. ಏನ್ ಉದಾಸೀನ ಆಗಾಗೂ ಪುರುಷತ್ರೆ ಆನಂದದ ಸೂತ್ರ ಶುರು. ಏನ್ ಕೇವಲ ಶಾಸ್ತ್ರಜ್ಞಾನದಿಂದ ಆನಂದದ ಅನುಭವ ಆಗುವುದಿಲ್ಲ, ತ್ಯಾಗದಿಂದ ಮಾತ್ರ ದೊರೆತೈತಿ. ಪೂರ್ಣ ಮನಸ್ಸನ್ನು ಆತ್ಮಭಾವದಲ್ಲಿ ಅರ್ಪಣೆ ಮಾಡುವುದು, ಅದಕ್ಕೆ ನಮಾಜ್ ಅಂತಾರೆ. ಏನ್ ಈ ಶರೀರ ಹೋಗೋದ್ರೊಳಗಾಗಿ ಸಾಯುವುದ್ರೊಳಗಾಗಿ ಪ್ರಾಪಂಚಿಕ ಸುಖದ ಕಾಡು ರಸ್ತೆಯನ್ನು ಬಿಟ್ಟು ಪಾರಮಾರ್ಥಿಕ ಸುಖದ ರಾಜ ರಸ್ತೆಯನ್ನು ಹಿಡಿಯಬೇಕು. ಹೌದು, ಬೇಕಾದಂಗೆ ಇಲ್ಲಿ ಅಡ್ಡಾಡಲ್ಲ, ಈ ರಸ್ತಾದಾಗ ಯಾವ್ದು ತೊಂದರೆ ಇಲ್ಲ. ಪ್ರಾಪಂಚಿಕ ಸುಖದ ಇದಕ್ಕೆ ತೆಗ್ನ್ಯಾಗ ಹೋಗಿ ಬೀಳ್ತೀನಿ, ಅಣುಲಿ ಉಂಡು ಪಾಳೆ. ತಮ್ಮ ವಿಷಯ ತಿಂಡಿ ತೀರ್ಸ್ಕೊಳಕ್ ಮಹಾತ್ಮರ ಹೆಸರೇ ಜಾತ್ರೆ ಮಾಡೋದಿಲ್ಲ. ಮಾಡೇ ಬಿಡುದ್ರಿ ಈ ಜಾತ್ರೆ. ಇದ್ರ ಹೆಸನ್ ಯಾರಿಗೆ ಐತೈತಿ? ಇದ್ರ ಲಾಭ ಮಾಡ್ಕೋಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಿತ್ಯ ಶ್ರವಣ, ನಮ್ಮ ಇರುವಿನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂಡು ಅದನ್ನ ಅದ ಭಾವದಾಗ ಇರ್ಬೇಕನ್ನೋ ಇಚ್ಛಾ ಯಾರಿಗೆ ಐತಿ? ಯಾರಿಗೆ ಬೇಕಾಗೈತಿ ಇದೆಲ್ಲ? ಇವೆಲ್ಲ ಅನುಕೂಲ ಆಗ್ಲಿ ಅಂತ ಬರ್ತೇವೆ ನಾವು, ಓದಿಲ್ಲ? ಬಾಳೆಕೆಲ್ಲ ಅನುಕೂಲ ಆಗ್ಲಿ ಅಂತ, ಏನೋ ನಿಮ್ಮ ಆಶೀರ್ವಾದ ಅಂತ ಇವೆಲ್ಲ ಸಿಗಲಿ ಅಂತ ಅಂದ್ರೆ ಅವುಗಳಿಂದ ಸುಖ ಬುದ್ಧಿ, ಅದರಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕುಂತ. ಮಧ್ಯರಾತ್ರಿ ಒಳಗೆ ಎದ್ದು ನಮಾಜ್ ಮಾಡ್ತಿರೋ, ಏನು ಕೌದಿ ಕುಸ್ತಿ ಹೊಡಿತಿರೋ? ಇಷ್ಟೆಲ್ಲ ಬಿಚ್ಚಿ ಹೇಳಿದ್ರು ಇದ್ರ ನಂಬಿಗಿಲ್ಲ ಅಂದ್ರೆ ಯಾ ಸುಡುಗಾಡಕ್ಕೆ ಹೋಗ್ತಿರೋ ಯಾರಿಗೂ ಗೊತ್ತು. ಏನ್ ನೀನಲ್ಲದನ್ನ ನಾನು ನನ್ನದು ಅಂತ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕುಂತಲ್ಲಿ ನಿನಗೆಲ್ಲ ಬಂಧನ ಹಾಕೊಂಡು ಕುಂತೈತಿ. ಈ ಮಮಕಾರ, ಅಹಂಕಾರ ಮಮಕಾರ ತ್ಯಾಗ ಮಾಡಿದಾನೆ. ಯಾವ್ದು ನೀನಲ್ಲ ಅನ್ನೋದು ವಿಚಾರ ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಈ ಲಾಭವನ್ನು ಮಾಡ್ಕೊ. ನಿಜವಾದ ನೀನು ಯಾರು ಅನ್ನೋ ತಿಳ್ಕೊ. ಮರ್ತು ಬಿಟ್ಟಿ ಅದನ್ನು, ಮರ್ತು ನೀನು ಅಲ್ಲದ ನೀನ ತಿಳ್ಕೊಂಡ ನಿರಂತರ ದುಃಖ ಹೊಂದಬೇಕಾಗಿತ್ತು. ಅಧ್ಯಾತ್ಮ ವಿದ್ಯಾ ಇದು. ನೀ ಜನ್ಮ ಜನ್ಮಾಂತ ತಿರುಗಿದ್ರು ಸಿಗುದಿಲ್ಲ ನಿನಗೆ. ಅಧ್ಯಾತ್ಮ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳ್ಳುವಂತ ಅದಕ್ಕೆ ವಿದ್ಯಾ ಅಂತಾರೆ. ಯಾವುದು ನಮ್ಮ ದುಃಖದಿಂದ ಬಿಡುಗಡೆ ಮಾಡುವಂಥದ್ದು ಮತ್ತು ಸಂಕಟದ ಕೆಡುವುದಲ್ಲ. ಸಾ ವಿದ್ಯಾ ಯಾವ ವಿಮುಕ್ತ ಯಾವ ವಿದ್ಯೆ ನಮ್ಮ ದುಃಖದಿಂದ ಬಿಡುಗಡೆ ಮಾಡ್ತೈತಿ, ಕಷ್ಟದಿಂದ, ಅದಕ್ಕೆ ವಿದ್ಯಾ ಅಂತ ಕರೆದು. ಅದಕ್ಕೆ ಆತ್ಮವಿದ್ಯೆ ಅಂತ. ಇದು ಅನಾತ್ಮ ವಿದ್ಯೆಗಳೆಲ್ಲ ನಮ್ಮ ದುಃಖದಿಂದ ಬಿಡುಗಡೆ ಮಾಡೋದು. ಅನಾತ್ಮ ವಿದ್ಯೆಯನ್ನು ಎಷ್ಟು ಕಲ್ತರೂ ಸುಧಾ ನಿನಗೆ ಅದು ನಿನ್ನ ನೆಮ್ಮದಿಯನ್ನು ಕೊಡುವುದಿಲ್ಲ. ಎಷ್ಟು ವಿದ್ಯೆಗಳದಾವ? 14 ವಿದ್ಯೆಗಳನ್ನು ನೀ ಎಲ್ಲ ಅದನ್ನ ಪಡೆದೇನಂದ್ರು ಎಲ್ಲಾ ವಿದ್ಯೆಗಳಲ್ಲಿ ಪಾರಂಗತ ಆಗೇನಂದ್ರು ಸುಧಾ ನೆಮ್ಮದಿ ಹೇಳಿಕೊಟ್ಟವ್ ನಿನಗೆ. ಅದಕ್ಕೆ ಅದು ಶಾಣೆತನ ಅಲ್ಲ. ಜಗತ್ತಿನಿಂದ ಎಲ್ಲ ಪಡೆದರೂ ಅದು ಶಾಣೆತನ ಅಲ್ಲ. ಎಲ್ಲಾ ಕಲೆಗಳು 64 ಕಲೆಗಳನ್ನ ಅದನ್ನ ಅದರಾಗ ಪಾರಂಗತ ಆಗ್ಯಾನ, ಅದು ಶಾಣೆತನ ಅಲ್ಲ. ಯಾವುದು ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ನೀನು ಶಾಣೆ. ಪರಬ್ರಹ್ಮದ ಅರಿವಿನಿಂದ ಉರೈ ಜಾನ್ಮಿ ಇನ್ನುಂಟೆ ಅಂತ.
ಜಗತ್ತೆಂಬ ಕಲ್ಪವಲ್ಲರಿಯ ಮೂಲವನ್ನು ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲಿ ಸಿಗಬೇಕ್ರಿ ಅದು? ಕಲ್ಪವಲ್ಲರಿ ಅಂದ್ರೆ ಕಲ್ಪಿತ ಬಳ್ಳಿ. ಏನ್ ಕಲ್ಪವಲ್ಲರಿ ಅಂದ್ರೆ ಬಳ್ಳಿ. ಯಾಕ್ರಿ ಕಲ್ಪಿತ ಬಳ್ಳಿ ಬೇರೆ ಎಲ್ಲಿ ಐತಿ ಅಂದ್ರೆ ಅದ್ರದ್ದು ಮೊದಲ ಇಲ್ಲ ಅದು ಅಂದ್ರೆ ಅದ್ರ ಬೇರ್ ಹುಡ್ಕಾಕೊಂಡ. ಆ ಜಗತ್ತಿನ ಮೂಲ ಎಲ್ಲಿ ಐತಿ ಅಂದ್ರೆ ಜಗತ್ತ ಇಲ್ಲ. ಆ ಸೃಷ್ಟಿನ ಸುಳ್ಳು ಐತಿ ಅಂದ್ರೆ ಸೃಷ್ಟಿಕರ್ತನ ಹುಡ್ಕಾಕೊಂಟಾನು. ಅವ್ ಎಷ್ಟು ಪಟ್ಟು ಸುಳ್ಳು ಇರಬಾರ್ದು. ಜಗತ್ತು ಕೋಟಿ ಪಟ್ಟು ಸುಳ್ಳು ಐತಿ ಅಂದ್ರ ಅದನ್ನ ಹುಟ್ಟಿಸಿದವ್ ಎಷ್ಟು ಪಟ್ಟು ಸುಳ್ಳು ಇರಬಾರ್ದು. ಎಷ್ಟು ಬೆದ್ರಿ ಅಲ್ರಿ ಒಬ್ಬ ಅದಾನ ದೇವ್ರು ಒಬ್ಬ ಹುಟ್ಸ್ಯಾನ. ಇದೇ ತಲಿಯೊಳಗೆ ನಿಮ್ಮ ಜೀವನ ಎಲ್ಲ ಕಳೆದಿಲ್ಲ. ಯಾರ ಮಹಾತ್ಮರ ದರ್ಶನ ಆಗ್ಲಿಲ್ಲ, ಜಡಬುದ್ಧಿ ಜಡಸಂಗ ಮಾಡಿ 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 ಅದ ಭಾವ ದೇವ್ರದಾನ ಗುಡಿಯಾಗದಾನ ಗುಂಡಾರದಾಗ ಹಂಗ ತಿರುಗು ವ್ಯರ್ಥ ವೇಳೆ ಕಳೆದಿಲ್ಲೋ ನೀವು. ನೀ ಯಾರದನ್ನು ಮೊದಲು ತಿಳ್ಕೊ. ನೀ ದೇವ್ರಲ್ಲ ಆದ್ರೆ ದೇವ್ರ ನಡ್ಕೊಳಕ್ ಹೋಗ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲಿ ಏನುಂಟು ಕಾಣಿಸಲು ಬರಿದೆ ಅಂತ. ಸುಳ್ಳ ವೇಳೆ ಕಳೆದಲ್ಲ ನೀನು ಆ ವಿಷಯ ಎಲ್ಲ. ಆ ಗುಡಿ ಗುಂಡಾಗ ನಡ್ಕೊಂಡ ಅಲ್ಲಿ ಇಲ್ಲದ ದೇವರಿಗೆಲ್ಲ ಯಾಕ್ರಿ ಕಲ್ಪಿಸ್ಕೊಂಡ ಅವನು ನೀನ ಮಾಡ್ಕೊಂಡಿಲ್ಲ. ಅವ್ನು ಇಲ್ಲದ್ದು ಅವ್ ಬಂದು ಹೇಳ್ಯಾವ ನನಗೆ ಹಿಂಗೆ ಆಕಾರ ಇತ್ತು, ನನ್ ಗುಡಿ ಕಟ್ಟು, ನಾನು ನಿನಗಿಂತ ಅದು ಕೊಡ್ತೇನೆ ಅಂತ ಹೇಳ್ಯಾವನು. ಹೆಣ್ಣು ದೇವ್ರು ಗಂಡ ದೇವ್ರು ನನಗಿಂತ ಬ್ಯಾಟಿ ಕೊಡು, ಇಲ್ಲ ಅಂದ್ರೆ ಕಾಡ್ತೇನೆ ನೋಡ್ ನಿನ್ನ ಅಂತ. ಯಾಕ್ರಿ ಅಂತ ದೇವ್ರು ಗೊಡಿವಿ ಎದಕ್ ಬೇಕಾಯ್ತು ನಿನಗೆ? ಕಾಡು ದೇವ್ರು ನಾವು ಅಂತ ದೇವ್ರ ಸವಾಸ ಬ್ಯಾಡಪ್ಪ ನಮ್ಗೆ. ಆರಾಮ್ ಇರ್ತೇವ್ ನಾವು. ಇವನ್ನೆಲ್ಲ ಯಾಕೆ ಕಲ್ಪಿಸ್ಕೊಂಡ್ ಕುಂತೀವಿ ಅವನು? ಯಾವ ಅವನು ಕಲ್ಪಿಸ್ಕೊಂಡಿಲ್ಲ, ಅವ ಆರಾಮದಾನ. ಪಶು ಪಕ್ಷಿಗಳದು ದೇವ್ರ ಗುಡಿಗೆ ಅದ ಹೋಕ್ಕವನ್ರಿ ಇವ. ಹೋಕ್ಕವನು ಗುಡಿ ಗುಂಡಾರ್ಕದು ಎಷ್ಟ್ ಆರಾಮ ಅದಾವ್ರಿ ಅವ. ಯಾ ಗದ್ಲನು ಇಲ್ಲ ಅವಕ್ಕ. ಅವ್ ಕೈ ಮುಗಿಯಾಕ ಹೋಗುದಿಲ್ಲ, ಯಾ ಗುಡಿ ಗುಂಡಾರ ಹೊಳ್ಳಿ ನೋಡುದಿಲ್ಲ ಅವು. ಅಲ್ಲೇ ಸೆಗಣ ಹಾಕಿ ಹುಚ್ಚಿ ಹೋಗ್ಬೇಕವ ಅದನ್ನ ಮ್ಯಾಗ. ಹೌದಿಲ್ಲ? ಏನ್ ಮಾಡವನ್ನೆಲ್ಲ ಅವು ಕೂರ್ಸಷ್ಟು ಸುಧಾ ಬುದ್ಧಿ ಇಲ್ಲ ನಿನಗೆ. ಜಡ ವಸ್ತುಗಳಿಗೆಲ್ಲ ಅವನ್ನೆಲ್ಲ ದೇವ್ರು ಅಂತ ತಿಳ್ಕೊಂಡು ಕಂಡದಕ್ಕೆಲ್ಲ ದೇವ್ರು. ನಿಜವಾಗಿ ದೇವರನ್ನ ಗೊರ್ತು ಹಿಡದವ, ನಿಜವಾಗಿ ರಾಜನನ್ನು ಗೊರ್ತು ಹಿಡದವ ಸಿಕ್ಕವ್ರಿಗೆ ರಾಜ ಅಂತಾನನ್ರಿ. ರಾಜನನ್ನು ಗೊತ್ತಿಲ್ಲ, ರಾಜಾಗ ರಾಜ ಅನ್ನಕ್ ಬರ್ತೈತಿ. ಯಾವ ಕಾಲ ಸಿಕ್ಕದಕ್ಕ ರಾಜ ಅನ್ಕೊಂತ ಅಡ್ಯಾಡ್ತಾನ ನಾವು. ಹಂಗ ಕಂಡ್ಕೊಂಡದ್ದೆಲ್ಲ ಗುಡಿ ಗುಂಡಾಗಿದ್ವ ದೇವ್ರಕ್ಕವ್ ನಾವು. ಆಗ್ಲ ಶಕ್ಯನಿಲ್ಲ. ಕಲ್ಲು ಗಡಿಗೆ ದೇವ್ರಕ್ಕವ್ ನಾವು. ಎಲ್ಲಿ ಚೈತನ್ಯ ಜಾಗೃತಿ ಐತಿ ಅಲ್ಲಿ ಅರು ಐತಿ. ಅಲ್ಲಿ ಅರು ಅಲ್ಲಿ ಇಲ್ಲ, ಅಲ್ಲಿ ಸುಪ್ತಾವಸ್ಥೆ ಒಳಗೈತಿ, ಅಲ್ಲಿ ಜಾಗೃತಿ ಇಲ್ಲ. ಮನುಷ್ಯನಲ್ಲಿ ಅದು ಜಾಗೃತಿ ಆಗೈತಿ. ಅದಕ್ಕೆ ಇವರೆಲ್ಲ ದೇವರು ನೋಡಿ ಬಂದಿದ್ರು ಅಜ್ಜವ್ರು. ಇವ್ರು ಸಂತೋಷಗೊಳಿಸು. ಏನೋ ಹಿಂದಿನ ಜನ್ಮ ಸಂಬಂಧದಿಂದ ಕೂಡ್ಯಾವೆಲ್ಲ. ಸಂಬಂಧನ ಅದಾವ. ವೈರತ್ವ ಇರ್ಲಿ, ಪ್ರೀತಿ ಇರ್ಲಿ, ಹಿಂದಿನ ಜನ್ಮ ಸಂಬಂಧದಿಂದ ಕೂಡಿದ್ದು ಅವೆಲ್ಲ. ಅವನು ಸಂತೋಷಗೊಳಿಸು ಜೀವಿಗಳಿಗೆ. ಇದ ದೇವರ ಪೂಜೆ. ಅದನ್ನು ಮಾಡಕ್ ಕಲೀನಿ. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಯಾರು ಕೂಡ ವೈರತ್ವ ಕೊಟ್ಕೊಳಕ್ ಹೋಗ್ಬಿಡೋದು. ಜನ್ಮ ಅಂತ ಇರ್ತೈತಿ. ಏನ್ ವಿಷಯದ ಆಶಾ ಸಂಬಂಧ ಯಾರಾದ್ರೂ ಕೂಡ ವೈರತ್ವ ಕೊಟ್ಕೊಂಡೆ ಅಂದ್ರೆ ಅದು ಜನ್ಮ ಅಂತ ನೀನು ಇದರಾಗ ತಿರ್ಗ್ಬೇಕಾಕೈತಿ ನೋಡ್ರಿ. ಹೋಗುದಿಲ್ಲ ಅದು ವೈರತ್ವ. ಈಗ ಸರಿಪಡಿಸ್ಕೋವನ್ನೆಲ್ಲ ಮನುಷ್ಯನ ಜನ್ಮಕ್ಕೆ ಬಂದಾಗ ಅದರಿಂದ ಏನೂ ಲಾಭ ಇಲ್ಲ. ಬಂಜಿ ಮಗನ್ ಕೇಳಕ್ ಹೋಗ್ಕೇನ ನಿಮ್ಮವ್ ಯಾರು, ನಿಮ್ಮ ಅಪ್ಪ ಯಾರು ಅಂತೇಳಿ. ಬಂಜಿಗೆ ಮಗನ ಇಲ್ಲ. ಅಂದಿಂದ ಅದಕ್ಕೆ ಅಪ್ಪ ಅವ ಎಲ್ಲಿ ಬರ್ಬೇಕು? ಹಂಗೆ ಜಗತ್ತು ಬಂಜಿ ಮಗನಂತೆ ಅಂತ ಇಲ್ಲ ಅದು. ಎಂದೂ ಇಲ್ಲದ ಜಗವನು ನೀನೆಂದು ಕಂಡ ಬಗೆಯದು ಖುಷಿ ಅಂತ. ಈ ವಿಚಾರ ಹೊಳಿದು ಎಷ್ಟು ಜನ್ಮದ ಪುಣ್ಯ ನಿನಗೆ ಹೊಳಿಬೇಕಾತಂತ. ಹ್ಯಾಂಗ್ರಿ ಇದನ್ನ ಸುಳ್ಳು ಅನ್ನೋದು? ಕಾಂತೈತಿ ಅಂತ ಸುಳ್ಳಿದು. ಕಾಣುವುದೆಲ್ಲ ಇದು ಮಿಥ್ಯ. ತೋರ್ತೈತಿ ಕಾಣ್ತೈತಿ ಅಂದ್ರೆ ಅದಕ್ಕೆ ಸುಳ್ಳು. ಸತ್ಯ ವಸ್ತು ಅದು ಕಾಣುದೂ ಇಲ್ಲ, ಅದು ಅಡಗುದು ತೋರುದಿಲ್ಲ, ಅಡಗುದಿಲ್ಲ. ಅದು ಎಲ್ಲವನ್ನ ಅರಿತಕ್ಕಂಥದ್ದು. ಅದು ಅರಿವಿಸ್ಕೊಳ್ಳೋದಲ್ಲ. ಅದು ದೇವರು ಸತ್ಯ, ಅದು ಅರಿವಿಸ್ಕೊಳ್ಳೋದಲ್ಲ. ಅದು
ನಿನಗೆ ಏನ್ ಬೇಕಾಗೈತಿ ಅದು ಎಲ್ಲಿ ಐತಿ ಅನ್ನೋದು ನೋಡ್ಕೊಂಡು ಉಳ್ಕೊಂಡ್ಬಿಡುದು ನೋಡು. ಅವಾಗ ಜಗತ್ತು ಉಳಿದ್ರು ನೋಡು ಅಂತೆ. ಹ್ಮ್ ವಿಷಯದಿಂದ ಸುಖ ಸಿಗ್ತೈತಿ ಅನ್ನುವಂತ ತಪ್ಪು ತಿಳುವಳಿಕೆ ಏನೈತೆ ಮೊದಲ ತೆಗೆದಾಕ ಸುಟ್ಟ ಹಾಕದ. ನೀ ಬೇಕಾದಷ್ಟು ಜನ್ಮ ತಿರುಗಿದ್ರು ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿದ್ರು ಅದರಿಂದ ಸುಖ ಇಲ್ಲ ಇಲ್ಲ. ಅದ ಜರ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ವಿಷಯದ ಸಂಪರ್ಕ ಭೋಗದಿಂದ ಸುಖ ಸಿಕ್ಬಿಟ್ಟಿದ್ರೆ ದುಃಖಿಗಳು ಯಾರು ಇರ್ತಿದ್ರು ಹೇಳಿ. ಅದು ಸಿಗ್ತೈತಿ ಅನ್ನೋ ಬುದ್ಧಿ ಎಲ್ಲರಲ್ಲಿ ಅದ ಐತಿ ಅಜ್ಞಾನಿಗಳಿಗೆ. ಎಲ್ಲಿ ಒಬ್ಬ ವಿಚಾರವಂತ ಅವೆಲ್ಲ ಅನಿತ್ಯ ಐತಿ ದುಃಖ ರೂಪಿ ಐತಿ ಅಂತ ತಿಳ್ಕೊಂಡು ಅದ್ರ ಮ್ಯಾಗಿನ ವ್ಯಾಮೋಹವನ್ನು ಕಳ್ಕೊಂಡು ತನ್ನೊಳಗ ತಾನು ವಿಶ್ರಾಂತಿಯನ್ನು ಹೊಂದವು. ನಾನು ಆನಂದ ಸ್ವರೂಪ ಇದ್ದೇನನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕಂತಂದ್ರೆ ಅನ್ಯದ್ರ ವಿಷಯ ವಸ್ತುಗಳ ಮ್ಯಾಗಿನ ವ್ಯಾಮೋಹ ಎಲ್ಲ ಪಾದಾಗ ಬರ್ತೈತಿ. ಏನ್ ಹೊರಗೆ ಹುಡುಕು ಚಟ ಬಂದ್ ಆಗ್ಬೇಕು ನೋಡ್ರಿ. ಅಂದಾಗ ಒಳಗ ಇದ್ದದ್ರ ಕಡೆ ಎಲ್ಲ ಕುಳಾಕ್ ಬರ್ತದೆ. ಅಂತರಂಗದಲ್ಲಿ ಅನುಭವ ಕುರಾಕ್ ಶುರು ಆಕೈತಿ. ಹೊರಗಿನ ಮ್ಯಾಗಿನ ಆಸಕ್ತಿ ಎಲ್ಲ ಅನ್ಯದ್ರ ಮ್ಯಾಗಿನ ಆಸಕ್ತಿ ಇವೆಲ್ಲ ಹೊರಗಿನ ವಿಷಯ ವಸ್ತುಗಳೇನದಾವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಮ್ಯಾಗಿನ ಆಸಕ್ತಿ ಪೂರ್ಣವಾದಾಗ ಅಂತರಂಗದಲ್ಲಿ ಇದನ್ನ ಅನುಭವ ಮಾಡ್ಕೊಳಿಕ್ ಬರ್ತೈತಿ. ಇದ್ರಾಗ ಆಸಕ್ತಿ ಇಟ್ಕೊಂಡು ನಾವು ಇದನ್ನ ಮಾಡ್ತೇವೆ ಎಂದು ಸಾಧ್ಯ ಎಕಡೆ ಐತಿ ನೋಡ್ಕೊ ನಿನ್ನ ಆಸಕ್ತಿ ಇಲ್ಲ. ಬಾಳೆ ಬದುಕಿನ್ಯಾಗ ಐತಿ ಅದನ್ನ ನೆಟ್ಗ ಮಾಡ್ಕೋಬೇಕು ಅನ್ನೋದು. ಚಿತ್ತವೃತ್ತಿಯನ್ನು ನಿಜವಾದ ಆನಂದದ ಕಡೆಗೆ ಒಯ್ಯುವುದಕ್ಕನ ಉಪನಯನ ಅಂತ. ಅಲ್ಲಿ ಮನಸ್ಸನ್ನ ನೆಲೆಯ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ. ಸ್ಥೂಲವಾದ ಪಶು ನಿದ್ರೆಯನ್ನು ಬಿಟ್ಟು ಸೂಕ್ಷ್ಮವಾದ ಸಮಾಧಿ ನಿದ್ರೆಯಿಂದ ಮನುಷ್ಯ ನೆನೆಸಿಕೊಳ್ಳಬೇಕು. ಮನುಷ್ಯನ ಜನ್ಮಕ್ಕೂ ಬಂದ ಮ್ಯಾಗ ಹಂಗ ನಿದ್ದೆ ಹೊಡ್ಕೊಂತ ಯಾಕ್ರಿ ಪಶು ನಿದ್ಯಾಗ ಮಾಡ್ಕೊಂತ ಬಿದ್ರಿ ಅದಕ್ಕೆ ದನಕರ ಅದ ಅವು ಅದನ್ನ ಮಾಡ್ತಾವ, ನೀನು ಅದನ್ನ ಮಾಡ್ತೀವಿ. ಅವು ತಿಂತಾವು ನಿದ್ದೆ ಹೊಡಿತಾವು. ಯಾಕ್ರಿ ಎಕ್ಕಿ ತಿಂದ ಹಕ್ಕಿ ಆಗ್ಬಿಡ್ತಾವು, ನೀ ಪಡಿ ತಿಂದ ಪಡ್ಸಲೆ ಆಗ್ಬಿಡ್ತಿ. ಅವು ಮಕ್ಕಳು ಮೇಲೆ ಹಿಡಿತಾವು, ನೀನು ಮಕ್ಕಳು ಮೇಲೆ ಹಿಡಿತೀವಿ. ಅವಕ್ಕೂ ನಿನಗೂ ಏನಂತ ಇನ್ನ ಅವು ಸರಳ ಜೀವನ ಸಾಗಿಸ್ತಾವು. ಅದಕ್ಕಿಂತ ನೀನು ಕೃತ್ರಿಮ ರೀತಿಯಿಂದ ನೀನು ಸಂಕಟ ಪಡ್ತಿ. ಏನ್ ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಚ್ಚರ ಆಗ್ಬೇಕು. ಏನ್ ಮೂರ್ಖ, ಇದು ನಿದ್ರೆಯ ಸಮಯವಲ್ಲ. ಎಚ್ಚರ ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು. ಮರೆಯಬೇಕು ಪ್ರಪಂಚ ವಾಸನೆಗಳಂತ. ಜನರ ಪರಿಚಯ ಇಲ್ಲದಿರಬೇಕು. ಯಾವ ಜನ ಸಂಪರ್ಕನು ಬ್ಯಾಡಪ್ಪ. ನಮಗೆ ಭಾಳ ಮಂದಿ ಪರಿಚಯ ಐತಿಪ್ಪ, ತಗೊಂಡು ಏನ್ ಮಾಡವ ಅಂತವ್ನ ತಗೊಂಡು ವಿಷಯ ಬಳಕರ ಪರಿಚಯ ತಗೊಂಡು ಏನ್ ಮಾಡವ. ಅಂತವ್ರ ಪರಿಚಯದಿಂದನ ಕ್ಯಾಟಿನಿ ಅಂತವ್ರ ಪರಿಚಯ ಮಾಡ್ಕೊಂಡು ನಿಜವನ್ನ ತಿಳ್ಕೊಂಡವ್ರ ಸಂಪರ್ಕ ಮಾಡಿದ್ರೆ ಹೆಂಗಿರ್ತಿತ್ತು. ಸೂಕ್ಷ್ಮವಾದಂಥ ವಿವೇಚನಾ ಶಕ್ತಿಯೇ ಶುದ್ಧವಾದ ಬುದ್ಧಿಶಕ್ತಿ ಅಂತ. ಅದು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ನಮಗಿದು ಅನುಭವ ಬರ್ತೈತಿ. ಬುದ್ಧಿ ಅತಿ ಸೂಕ್ಷ್ಮ, ಜಡಭಾವನ್ನೆಲ್ಲ ಕೈಬಿಟ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಈ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಸೂಕ್ಷ್ಮಯಾಗ್ರಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮದರ್ಶಿಭಿಹಿ ಅಂದ್ರೆ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ. ಅದು ಎಷ್ಟು ಸೂಕ್ಷ್ಮ ಅದಕ್ಕಿಂತ ಸೂಕ್ಷ್ಮ ಆದಾಗ ಅದರ ಅನುಭವ ಮಾಡ್ಕೊಳಕ್ ಬರ್ತೈತಿ. ಅದಕ್ಕೆ ಜಡಭಾವವನ್ನು ಬಿಟ್ಟಾಗ ಬುದ್ಧಿ ಸೂಕ್ಷ್ಮ ಆಕೈತಿ. ಶಾಂತಿಗೂ ತೃಪ್ತಿಗೂ ಸಾಕ್ಷಿ ಭಾವದ ಅಭ್ಯಾಸವೇ ಸಾಧನ. ಈ ಸುತ್ತಮುತ್ತಲು ಏನ್ ನಡೆದೈತೆ ಅದಕ್ಕೆಲ್ಲ ಸಾಕ್ಷಿಯಾಗಿರ ಕಲಿಬೇಕು ನೋಡ್ರಿ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ. ಎಲ್ಲದಕ್ಕೂ ಸಾಕ್ಷಿಯಾಗಿ ಎಲ್ಲವನ್ನ ಎಲ್ಲದರ ಡುಬ್ಬವನ್ನು ಬೆಳಗುವಂತಹದ್ದು ಅದ ನಮ್ಮ ಅರಿವು. ಅದು ಅರಿವಿಸಿಕೊಳ್ಳಲಾರದು ಅಂತ. ಬಹಳಷ್ಟು ಜನ್ಮಗಳ ಪ್ರಯತ್ನ ಬೇಕಾಗೈತಿ.
ಬಹುನಾಂ ಜನ್ಮನಾಂ ಅಂತೆ ಮಾಮೀತಿ ಪರಂತಪ ಅಂತ. ಸರಿಯಾದ ರೀತಿಯೊಳಗೆ ಅಭ್ಯಾಸ ಮಾಡಿದಾಗ ಇದು ತಿಳಿತೈತಿ ನಮ್ಗೆ. ಬೇಜವಾಬ್ದಾರಿ ಆದ್ರೆ ಹತ್ತುದಿಲ್ಲ ನಮಗೆ. ಏನ್ ಬಾಳೆ ಎಷ್ಟು ಕಾಳಜಿಯಿಂದ ಮಾಡ್ತೀನಿ ನೋಡು. ಎಲ್ಲಾರು ಕೆಟ್ಟ ಗಿಟ್ಟಿತ್ತು ಹಾಳಾಗಿ ಹೋದಿತ್ತು ಅಂತ ಎಷ್ಟು ಕಾಳಜಿಯಿಂದ ಮಾಡ್ತೀನಿ ನೋಡು. ಅದ್ರ 100 ಪಟ್ಟು ರಟಿಬೇನ್ ಹೆಚ್ಚಿದಾಗ ಇದು ಹತ್ತೈತಿ ನಿನಗೆ. ಏನ್ ಅದು ಮಾಡಿದ್ದೇನು ಲಾಭ ಇಲ್ಲ ನಿನಗೆ. ಅದನ್ನ ಎಷ್ಟು ಕಾಳಜಿಯಿಂದ ಮಾಡಿದ್ರು ಲಾಭ ಇಲ್ಲ. ಇದ್ರ ಬಗ್ಗೆ ಮಾಡಿದ್ದು ಸ್ವಲ್ಪ ಯಾಕಾಗೋಲ್ದ, ಇದ್ರ ಕಡೆ ಲಕ್ಷ ಕೊಟ್ಟರೆ ದೊಡ್ಡ ಲಾಭ ಅದ ನಿನಗೆ. ಕಾಮನ ಕದನದಿಂದ ಪಾರಾಗುವುದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಏನ್ ನೀ ಶಾಸ್ತ್ರ ಹೇಳಿರ ಕೇಳಿರ ಬಿಡ್ತೈತೆ ಅಂತಿದ್ದೀನಿ. ಕಾಮನ ಕದನದಿಂದ ಪಾರಾಗೋದು. ಹೊರಗೆಲ್ಲ ಬಿಟ್ರೆ ಒಳಗೆ ಏನ್ ನಡೆದೈತಿ ನೋಡ್ಕೋ. ಮನವರಿಯದ ಕಳ್ಳತನವಿಲ್ಲವಲ್ಲ. ಮನಸ್ಸಿನ್ಯಾಗ ನೋಡಿದ್ದ ಬೇಕನ್ನಿಸ್ತೈತಿಲ್ಲ. ಹಂಗಂತ ಅದಿದ್ರೆ ನನಗೂ ಚಲೋ ಆಗ್ತಿತ್ತಲ್ಲ ಅಂತ ಅನಿಸ್ತೈತಿ. ಮರಗ್ತೈತಿ ನೋಡಿದ ಕೂಲೆ. ತಿನ್ನೋ ವಸ್ತು ನೋಡಿದ ಕೂಲೆ ಮರಗ್ತೈತಿ. ರೂಪದ ವಸ್ತು ನೋಡಿದ್ಕೈತಿ. ಗಾಯನ ಕೇಳಿದ ಕೂಲೆ ನನಗೂ ಆಗಿದ್ರೆ ಚಲೋ ಆಕಿತ್ತಪ್ಪ, ಕೇಳ್ಬೇಕು ಅನಸ್ತೈತಿ. ಸ್ಪರ್ಶಕ್ಕೆ ಹೋಗ್ತೈತಿ, ವಾಸನೆಗೆ ಹೋಗ್ತೈತಿ. ಮರಗ್ತೈತಿ. ನನಗಾಗಿದ್ರೆ ಚಲೋ ಆಕಿತ್ತಪ್ಪ, ಇಂಥದ್ದು ನನಗೆ ಬೇಯಿಸಾಕಿತ್ತು. ಬೈಕೆಗಳು ಕಾಡ್ತಾವ್ ನಿನ್ನ. ಅವನು ತೃಪ್ತಿ ಪಡಿಸಕ್ ಆಗುವಂಗೆ ಇಲ್ಲ. ಜನ್ಮ ಜನ್ಮ ಅಂತ ತಿರುಗಬೇಕಾಗೈತಿ ಆ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಬೇಕಂತ. ಅದಕ್ಕೆ ಅವುಗಳಿಗೆ ಹೆಚ್ಚು ಗಮನ ಕೊಡದೆ ಅವುಗಳಲ್ಲಿ ಉದಾಸೀನ ಆಗ. ವಿಚಾರದಿಂದ ಅದ್ರಾಗ ಏನೂ ಇಲ್ಲ. ಮನಸ್ಸಾಗ ಏನೈತಿ ನಿನಗೆ, ಅದ್ರಾಗ ಏನುಂಟು. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ನಾವು ಹೊಂದಿದವ್ರು ಏನಾಗ್ಯಾರ ನೋಡ್ಕೊಂಡ ಸುಖ ಹೊಂದ್ಯಾರನ ಅದನ್ನ. ರೂಪದ ವ್ಯವಹಾರ, ರೂಪದ ವಸ್ತುಗಳನ್ನು ನೋಡಿಕೊಂಡವ್ರು ಸುಖ ಹೊಂದ್ಯಾರನ, ಗಾಯನ ಕೇಳಿದವ್ರು ಸುಖ ಹೊಂದ್ಯಾರನ, ರುಚಿ ನೋಡಿದವ್ರು ಸುಖ ಹೊಂದ್ಯಾರನ, ವಾಸನೆಗಳಿಂದ ಸುಖ ಹೊಂದ್ಯಾರನ, ಸ್ಪರ್ಶದಿಂದ ಸುಖ ಸಿಕ್ಕೈತಿನ. ನೀನು ಅದನ್ನು ಮಾಡ್ಕೊತ ಬದಿಯಲ್ಲ. ಎಂತೆಂಥವು ಇದ್ವು ಯಾಕ್ರಿ? ಎಲ್ಲಾ ತರದ ಅನುಕೂಲ ವಿಷಯ ವಸ್ತುಗಳಿದ್ವಲ್ಲ. ಎಂಥ ಶರೀರಗಳು ಬಂದ್ ಹೋಗ್ಯಾವ. ಎಲ್ಲಾ ನೋಡಿರೋ ಸುಧಾ ನಿನಗೆ ತೃಪ್ತಿ ಸಿಗ್ಲಿಲ್ಲ. ಇನ್ನೂ ವಾಸನ ಹಂಗೆ ಅದನ್ನ ಮಾಡ್ಬೇಕನ್ನೋದು. ಅದು ಜನ್ಮ ಜನ್ಮ ಅಂತ ತಿರುಗುವುದು, ತಿರ್ಗಾಕ್ ಹಚ್ಚೋದು. ಅದು ವಾಸನೆ. ಆ ವಿಷಯಗಳ ಮ್ಯಾಗಿನ ಪ್ರೀತಿ ಏನೈತಲ್ಲ, ರೂಪದ ಮ್ಯಾಗಿನ ಪ್ರೀತಿ, ಗಾಯನದ ಮ್ಯಾಗಿಂದು, ವಾಸನೆ ಮ್ಯಾಗಿಂದು, ಆ ರುಚಿ ಒಳಗಿಂದು, ಸ್ಪರ್ಶದ ಒಳಗಿಂದು ಪ್ರೀತಿ, ಅದು ಹುಟ್ಟಾಕ್ ಹಸ್ತದ ನೀನು. ಇನ್ನೂ ಅಟ್ ನೋಡಬೇಕ್ರಿ, ಇನ್ನಟ್ ನೋಡಬೇಕು. ಶರೀರ ಮುದುಕಾದ್ರೂ ಅದ್ರ ತೃಪ್ತಿ ಆಗುದಿಲ್ಲ. ಏನ್ ಶರೀರ ಮುದುಕಾಗೋ ಮಟ್ಟ ಅದನ್ನ ಭೋಗಿಸಿದ್ರು ಅವು ತೃಪ್ತಿ ಆಗುವುದೇನೆ ಇಲ್ಲ. ಏನ್ ಅಪಾಪಿ ಇನ್ನ ಹೆಚ್ಚಾಕೈತಿ. ಹಂಗ ಅದ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ, ಮತ್ತೆ ಜನ್ಮ ಬರ್ತೈತಿ. ಏನ್ ಅದಕ್ಕೆ ಈ ಭೋಗ ವಾಸನೆಗಳ ಪೂರ್ಣ ಸಮೂಲವಾಗಿ ನಾಶ ಆದಾಗ ನಿನಗೆ ಮುಕ್ತಿ. ವಾಸನಾಕ್ಷಯ ಆಗದ ಹೊರತಾಗಿ. ವಾಸನಾಕ್ಷಯ ವಿವೇಕದಿಂದ ಆಕೈತಿ. ವಿವೇಕ ಎಲ್ಲಿ ಸಿಗ್ತೈತಿ ಅಂದ್ರೆ ವಿವೇಕವಂತರ ಸಂಘ ನಿರಂತರವನ್ನು ನಾವು ಮಾಡ್ಬೇಕು. ಅದಕ್ಕೆ ಸಂಘ ಬಿಡುವಂಗಿಲ್ಲ. ಹಿತಾಹಿತ ವಿಚಾರಗಳ ವಿಷಯಾಸಕ್ತಿಯಿಂದ ನಾವು ವಿಮುಖ ಆಗುವವರೆಗೂ ಈ ಸಂಘ ಸತ್ಸಂಗವನ್ನು ಬಿಡಬಾರ್ದು. ಏನ್ ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ತ್ವರಿತವನ್ನು ಸುಧಾ ನದರೆತ್ತಿ ನೋಡಬಾರ್ದು. ಅಂದ್ರೆ ಅಧ್ಯಾತ್ಮ ಹತ್ತೈತಿ ನೋಡಿ. ಆಕೈತೆ ನಮಗಿದು. ಬಹಳ ಕಠಿಣ ಐತಿ. ಯಾಕ್ರಿ? ಸಿಗ್ಲಿಕ್ಕೆ ಬಿಟ್ರೆ, ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಅಪಾಪಿ ಇರ್ತೈತಿ. ತಿಳಿದ ಅದ್ರಾಗ ಏನೂ ಇಲ್ಲ ಅಂತ ಬೇಕಾದಂತ ಭೋಗ ವಸ್ತುಗಳದ ಒಂದು ಮನವಾರಿ ಇದ್ದು, ಭೋಗಿಸುವ ಸಾಮರ್ಥ್ಯ ಇದ್ದು, ಅದರಲ್ಲಿ ಮನ ವ್ಯಾಸರಿಯುವುದೇ ಸನ್ಯಾಸ ಅಂತ. ವ್ಯಾಮೋಹಕ್ಕೆ ಬಿದ್ದರೆ ಇದರಿಂದ ಕಡೆಕಾಗೋದು ಬಹಳ ಕಠಿಣ ಇದೆ. ನಾನಾ ಸುಂಬಳದಾಗ ಸಿಕ್ಕೊಂಡಿನ ಮ್ಯಾಗ ಪಾರಾಗೋದು ಬಹಳ ಕಠಿಣ ಐತಿ. ಅಲ್ಲೇ ಮುಗೀತಿ ಅದ್ರ ಕತಿ ಅಂತ. ನಾನಾ ಸುಂಬಳದಾಗ ಹೋಗಿ ಸಿಕ್ತೆ ಅಂದ್ರೆ, ವಿಷಯದ ವ್ಯಾಮೋಹಕ್ಕೆ ಬಿದ್ದಂದ್ರೆ ಅದರಿಂದ ಕಡೆಕಾಗೋದು ಬಹಳ ಕಠಿಣ. ಎಷ್ಟೋ ಶರೀರಗಳ ಹಾಳಾದವು ಇದಕ್ಕಾಗಿ.
ಇದು ಒಂದು ಶರೀರದಾಗರ ಇದ್ರ ಲಾಭ ಮಾಡ್ಕೊ, ನೀನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಹೃದಯ ಗ್ರಂಥಿ ನಾಶ ಮಾಡ್ಕೋ ಮೊದಲು. ಅಂದಾಗ ಇದು ನಿನಗೆ ಅನುಭವ ಬರ್ತೈತಿ. ಬಿದ್ದಂತೆ ಹೃದಯ ಗ್ರಂಥಿ ಚಿದ್ದಂತೆ ಅಶ್ಯ ಸಂಶಯ ತಸ್ಮಿನ್ ದೃಷ್ಟೇ ಪರಾವರಿ ಅಂತ ಕೇಳಾಕ ಬರ್ತೈತಿ. ಆದ್ರೆ ಭೋಗಲಾಲ್ಸ ಹೋಗಿರ್ತಿಲ್ಲ. ಜಿಗದಾಡಿ ಹೇಳ್ತಾನ, ಯಾಕ್ರಿ ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಅದನ್ನ ತಿನ್ಬಾರ್ದು, ನಾನು ಒಂದು ಬಿಡೋದಿಲ್ಲ. ಹೌದಿಲ್ಲ? ಅದನ್ನ ಲಾಗು ಮಾಡ್ಕೊಳಕ್ ಆಗೋದಿಲ್ಲ. ಪರೋಪದೇಶ ಪಾಂಡಿತ್ಯ ಬಾಳ ಐತಿ, ಇನ್ನೊಬ್ರಿಗೆ ಹೇಳಾಕರ ಬರ್ತೈತಿ, ನಮಗ ಅದನ್ನ ಲಾಗು ಮಾಡ್ಕೊಳಕ್ ಆಗುದಿಲ್ಲ. ಅಕ್ಲಿಗೆ ಅಕ್ಲಿ ಹಾಕಿ ವಿವರಣೆ ಮಾಡೋದು ರಗಡಾಕೈತಿ. ಬೌದ್ಧಿಕ ಶಾಣಿತನ ಬಾಳ ಐತಿ, ಆದ್ರೆ ಹೃದಯ ಗ್ರಂಥಿಗೆ ಹೋಗೋದು ಬಾಳ ಬಿಗಿ ಐತಿ. ಎಲ್ಲಾ ಯುಕ್ತಿಗಳನ್ನ ಹೇಳ್ತಾನ, ಯಾಕ್ರಿ ಭಾಳ ಚಲೋ ಹೇಳ್ತಾನಪ್ಪ. ಆದ್ರ ಒಳಗ ಗಂಡನ್ಯಾಗ ಅದು ಹೋಗಿರ್ದಿಲ್ಲ. ಮತ್ತೆ ವ್ಯಾಮೋಹಕ್ಕೆ ಬೀಳ್ತದೆ. ಹಿಂಗಂತೇಳಿ ಬಾಕಿ ಉಳಿದೈತಿ. ಇದನ್ನ ಎಲ್ಲಾರು ಒಂದಕ್ಕಾಗುದಿಲ್ಲ. ಎಲ್ಲಿಯೂ ಕಶ್ಚಿದ್ದೀರ ಅಮೃತತ್ವ ಮಿಷ್ಟಿನ ಆವೃತ್ತ ಚಕ್ಷು ಆತ್ಮನ ಮೈಕ್ಷತ್. ಧೀರರ ಕೆಲಸದ ನೋಡಿದಂತ. ವಿಷಯಾದಿಗಳಿಗೆ ಒಳಗ ಆಸನ ಇಟ್ಕೊಂಡೆ ಹೇಡಿಗಳಿಗೆ ಎಂದು ಕೆಲಸ ಆಗುದಿಲ್ಲ. ಇವ ಸಮಯ ನೋಡ್ತಿರ್ತಾನ, ಯಾವಾಗ ಸಿಕ್ಕಿತೋ ಸಮಯ ಸಾಧಕವ. ಅಂತ ಪ್ರಸಂಗದಾಗ ನೋಡೇ ಬಿಡು ಇದನ್ನು ಒಂದಿಟ್ಟೈತಿ. ಯಾವ ಇಲ್ದಾಗ ಯಾಕ್ರಿ ಸಮಯ ಸಾಧಕಗೆ ಎಂದು ಕೆಲಸ ಆಗೋದು. ಹೊರಗೆಲ್ಲ ಬಿಟ್ಟೇನು, ಒಳಗೇನು ಬಿಟ್ಟಿರೋದು ನಾವು. ಪ್ರಸಂಗ ಬಂದಾಗ ಅದು ತಲೆ ಕೆಳಗೆ ಮಾಡ್ತೈತೆ. ನಿಮ್ಮ ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಏರಿಯಾದಾಗ ಸೂರ್ಯರು ಎಷ್ಟು ಮಂದಿ ಇದ್ರಿ? ಯಾರದ್ರಿ? ವಿಷಯಾದಿಗಳಿಗೆ ಪಸಗಿ ಬೀಳೆ ಇದ್ದವ್ರು ಯಾರದ್ರಿ? ಯಾವ ಮಠಮಾನ್ಯದ ಸಾಧು ಸನ್ಯಾಸಿಗಳದಾರ? ಅದಕ್ಕೆ ಸಾಮಾನ್ಯ ಜನರ ಕೆಲಸ ಅಲ್ಲ. ಅಲ್ಲಿ ಒಂದೆರಡು ಮಾತು ಕರ್ಕೊಂಡ್ಬಿಟ್ರೆ ಶಾಸ್ತ್ರದ ಮಾತು ಹೇಳಕ್ ಬಂದ್ರು ಮುಗಿತೆ, ಹೋಗೈತೆ ಅಂತ ತಿಳ್ದು. ವಿಷಯದ ವ್ಯಾಮೋಹ ಹೋಗೈತಿ. ಎಲ್ಲಾ ಬಿಟ್ಟ ನಿಂತಾನ. ಎಲ್ಲಿ ಬಿಡ, ಒಳಗೆಲ್ಲ ಹಂಗ ತುಂಬ್ಕೊಂಡು ಅಲ್ಲಿ ಪ್ರತಿಕೂಲ ಆಗಿಲ್ಲ ಅಂತ ಆಗೈತೆ ಅಂತ ಇಲ್ಲಿ ಬರ್ತೀನಿ. ಹೌದಿಲ್ಲ? ಅನುಕೂಲ ಆದ್ರೆ ಇಲ್ಲಿ ಹೊಳೆ ಬಂದೀಯ ಇಲ್ಲಿ? ಇಂದ್ರಿಯಗಳನ್ನ ಗೆದ್ದಿದ್ರೊಳಗೆ ನೀನು ಶೂರ್ತನ ಐತಿ. ಶೂರ ಅಂತ ಎದಕ್ಕಂತ? ಶೂರ, ವೀರ, ಧೀರ ಅಂತ ಯಾರಿಗಂತ? ಕರ್ಣ ವಿಜಯದಿಂದ ಕಲಿತನ ಮಿನ್ನುಂಟೆ ಅಂತ. ಇಂದ್ರಿಯಗಳನ್ನ ಗೆದ್ದವಾಗ ಶೂರ ಅಂತಾರ. ಮಂದಿ ಗೆದ್ದವಲ್ಲ, ಹೊಡೆದಾಡಿ ಬಡದಾಡಿ ಮಂದಿನ ಹೆದರ್ಸ್ಬೋದು ಮಾಡೋ ಶೂರ್ತನ ಅಲ್ಲ. ಇಂದ್ರಿಯಗಳನ್ನ ಗೆದ್ದಿದ್ರಾಗೈತಿ ನಿನ್ನ ಶೂರ್ತನ. ಹೌದಿಲ್ಲ? ನೀನು ಎದ್ದೂರಾಗ ತೋರ್ಸಿ ನೀನು ಶೂರ್ತನ ಗೊತ್ತಾಕೈತಿ. ಯಾಕ್ರಿ? ಅಲ್ಲಿ ತೋರ್ಸು, ಗೊತ್ತಾಗೈತಿ ನೀನು ಶೂರ್ತನ. ಇಲ್ಲದಲ್ಲಿ ಬ್ಯಾರೆ ಊರಾಗ ಹೋಗಿ ತೋರ್ಸಿರ್ ಏನು ಯಾರು ಗೊತ್ತಾಗ್ಬೇಕು ನಿನ್ಗೆ? ಮನ್ಯಾಗ ಇಟ್ಕೊಂಡು ಹೆಂಗಸಿನ ಮುಂದೆ ತೋರ್ಸಿನಿಂದ ಶೂರ್ತನ, ಅವಾಗ ಗೊತ್ತಾಕೈತಿ ಆಕಿ ಮನಿ ಎಷ್ಟ್ ಶೂರ್ ಐತೆ ಅನ್ನೋದು. ಹೌದಿಲ್ಲ? ಹಚ್ಚಾರ ಈಗ ಅಂತಿದ್ರು, ಇಟ್ಟು ಹೆಂಗಸಿನ ಮುಂದೆ ತೋರ್ಸು ನೀನ್ ಶೂರ್ತನ, ಅವಾಗ ಗೊತ್ತಾಕೈತಿ ನಿಂದು. ಮಾತಾಡ್ತಿ ಎಲ್ಲ ಮಾತಿನ ಜ್ಞಾನ ರಗಡೈತಿ, ಅದನ್ನ ಕೃತಿ ಒಳಗ್ ಬೇರ್ಬೇಕಲ್ಲ. ವಿವೇಕ, ವೈರಾಗ್ಯ, ಉಪರತಿ ಎಂಬ 3 ಬೆರಳಿನ ಲಂಗಟವನ್ನು ಮನಸ್ಸಿಗೆ ಹಾಕ್ಬೇಕು. ಬಂದೈತೇನ ಅದನ್ನ ಹಾಕಾಕ? ಮನಸ್ಸಿಗೆ ಲಂಗಟ ಹಾಕಾಕ ಬಂದ ನೀ ಸನ್ಯಾಸಿ. ಲಂಗಟ ಹಾಕ್ಬೇಕಾದ್ರೆ ಯಾವಾಗಲೂ ಬಿಟ್ಟು ಬಿಡದೆ ಇದ್ರೆ ಅಭ್ಯಾಸದಾಗ ತೊಡಗಿದಾಗ ಬರ್ತೈತಿ. ವೇದಾಂತ ವಾಕೇಶು ಸದಾರಮಂತಹ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಹ ಅಶೋಕವಂತ ಕರ್ಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ ಅಂತ.
ಯಾವಾಗಲೂ ವೇದಾಂತ ಚಿಂತನದೊಳಗೆ ಎಡೆಬಿಡದೆ ಅಭ್ಯಾಸ ಬಿಟ್ಟು ಬಿಡದೆ ಮಾಡವಂಗ ಅವ್ ಹೊಟ್ಟಿ ಸಂಬಂಧ ಏನಿಲ್ಲ, ಭಿಕ್ಷಕ್ಕೆ ಹೋಗಾನ ಜಠರಾಗ್ನಿ ಶಾಂತಗೊಳಿಸ್ತಾನ. ಭಿಕ್ಷಾನ್ನಗಳುಂಟು ಅಂದಾರಲ್ಲ, ಹಸಿವಿಗೆ ತೃಪ್ತಿ ಮಾಡ್ಕೊಳಕ್ ಅದನ್ನ. ಆದ್ರೆ ಇದನ್ನ ನಿಗ್ರಹ ಮಾಡ್ಕೊಳಕ್ ಅದನ್ನ ಮಾಡುದು ಏನು ದೊಡ್ಡಲ್ಲ. ಅದು ಭಿಕ್ಷಕ್ಕೆ ಹೋಗೋದೇನು ತಪ್ಪಲ್ಲ. ಅದು ತನ್ನ ಆಸ್ತಿ ಪಾಸ್ತಿ ಏನು ಇರಬಾರ್ದು. ಮತ್ತ ಅದನ್ನ ಇಟ್ಕೊಂಡು ಹೋಗೋದು ತಪ್ಪಾಕೈತಿ. ಇದ್ರೆ ಅದನ್ನ ಉಪಯೋಗ ಮಾಡ್ಕೊ. ಈ ಹಬ್ಬಸನ ಆಗ್ಲಿ ಗೋಜ್ಜತನ ಆಗ್ಲಿ ಅಂದ್ರೆ ಅದು ಉಪಯೋಗ ಇಲ್ಲ. ಮತ್ತ ನಿಂದೆಲ್ಲ ದಾನ ಮಾಡ, ಕೊಡ ಎಲ್ಲಾರ್ಗಿ. ಯಾಕ್ರಿ ಏನು ಉಟ್ಕೊಳ್ದಂಗ ನೀನ್ ಕೊಟ್ಟು ನೀನ್ ಅಭ್ಯಾಸದಾಗ ತೊಡಗು, ಭಿಕ್ಷಕ್ಕೆ ಹೋಗ, ಅದೇನ್ ತಪ್ಪಲ್ಲ. ನಿಂದೆಲ್ಲ ಇದ್ದು ಅದು ಇರ್ಲಿ ಇದು ಇರ್ಲಿ ಅಂತಂದ್ರೆ ತುಡುಗ್ ಗತ್ ಹೌದಿಲ್ಲ. ಇಂಥ ಅದು ಉಪಯೋಗ ಆಗೋದಿಲ್ಲ. ನೀವು ಅದು ಉಪಯೋಗ ಆಗುದಿಲ್ಲ. ಅದಕ್ಕೆ ಯಾವಾಗಲೂ ಆತ್ಮಚಿಂತನ ವೇದಾಂತ ಚಿಂತನ ತೊಡಬೇಕಾತಂದ್ರೆ ಬಾಳೆದ ಆಸಕ್ತಿ ಎಲ್ಲ ಪಾದಾಗಿ ಬರ್ತದೆ. ಅವ ಭಿಕ್ಷಾಟನ ಮಾಡಕ್ ಅಡ್ಡಿ ಇಲ್ಲ ಅಂತವ. ಏನ್ ಅದಕ್ಕ ಕರ್ಕೊಂಡ್ ತಿನ್ನ ಅಂದ್ರೆ ತೀದೈತಿ ನಿನಗೆ. ಎಲ್ಲವನ್ನ ತ್ಯಾಗ ಮಾಡಿ ಕರ್ಕೊಂಡ್ ತಿನ್ನು ಅಂದಾಗಿದ್ ಹತ್ತತ್ ನಿನಗಂತ. ವೇದಾಂತ ಚಿಂತನದೊಳಗೆ ಸದಾ ಯಾವಾಗಲೂ ನಾವು ಅವಾಗ ಮನಸ್ಸು ವಿಷಯಗಳ ಕಡೆಗೆ ಹರಿಯುವುದಿಲ್ಲ. ಮನಸ್ಸಿಗೆ ಲಂಟ ಹಾಕಕ್ ಬರ್ತೈತೆ. ಅವಾಗ ಬರೀ ಶರೀರಕ್ಕೆ ಲಂಟ ಹಾಕಿದ್ರೆ ಏನಾಯ್ತು? ಸನ್ಯಾಸಕ್ಕೇನು? ಮನಸ್ಸಿಗೆ ಲಂಟ ಹಾಕುವ ಸನ್ಯಾಸ, ಶರೀರಕ್ಕೆ ಲಂಟ ಹಾಕುವ ಸನ್ಯಾಸ. ಮನಸ್ಸಿಗೆ ಲಂಟ ಹಾಕಿದ್ ಮಂದಿಗೆ ಏನ್ ಗೊತ್ತಾಕತಿ? ನಿನಗ ಗೊತ್ತದ. ಮನಸ್ಸಿಗೆ ಲಂಟ ಹಾಕಿಯೋ ಏನು ಶರೀರಕ್ಕೆ ಲಂಟ ಹಾಕಿಯೋ ನಿನಗ ಗೊತ್ತದ. ಎಲ್ಲಾ ಬಾಹ್ಯೇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಒಳಗೆಲ್ಲ ವಿಷಯ ಚಿಂತನೆ ಮಾಡವು ಅವ್ ಮಿಥ್ಯಾಚಾರಿ ಅಂತಾರ. ಅವ್ ನರಿ ಬುದ್ಧಿ. ಮಂದಿ ಮುಂದೆ ಒಳ್ಳೆ ಸಾಚ, ಹೊರಗೆಲ್ಲ ಒಳ್ಳೆ ಅಗದಿ ಸಂಭಾಯ್ತಪ್ಪ. ಒಳಗೆಲ್ಲ ಇಂಥವನದ. ಒಳಗ ಕೇಡು ಬುದ್ಧಿ, ಬರೇ ವಿಷಯ ಚಿಂತನೆ. ಹೆಂಗಾರ ಇವನು ಕಬಳಿಸ್ಬೇಕಪ್ಪ, ಹೆಂಗ್ ಮಾಡ್ಬೇಕು, ಇವನು ಮೋಸ ಮಾಡ್ಬೇಕು, ಅದನ್ನ ಹಂಚಿಕೆ ಆಗ್ತಿರ್ತದ. ನರಿ ಬುದ್ಧಿ ಹೌದಿಲ್ಲ? ಹೆಂಗ್ ಬರೀ ಮೋಸ ಮಾಡೋದನ್ನ ಬರೀ ಅದ ನಡೆದೈತಿ. ಹೌದಿಲ್ಲ? ಅದಕ್ಕೆ ಶೃಗಾಲ ಸಮಾನ ಅಂದ ನರಿ ಬುದ್ಧಿ ಅವ ಅಂತ. ಅವ ಎಂದೂ ಉದ್ಧಾರ ಆಗುದಿಲ್ಲ ಅಂತ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಎಲ್ಲಿ ತನಕ ಬರುದಿಲ್ಲ ಅಲ್ಲಿ ತನಕ ನೀನು ಉದ್ಧಾರ ಆಗುದಿಲ್ಲ. ಮನಸ್ಸಿನಾಗ ಸಹಿತ ಬರ್ಬಾರ್ದು. ಕೆಡಕ್ ಮಾಡಿದವ್ರು ಸಹಿತ ಒಳ್ಳೇದು ಮಾಡ್ಬೇಕನ್ನೋ ಭಾವ ನಿನಗೆ ಬರ್ಲಿ. ಅವಾಗ ನೀನು ಉದ್ಧಾರ ಆಕೈತಿ ನೋಡ್ರಿ.